ಸಾತ್ವಿಕ ಆಹಾರ ಅಂತ. ಸಾತ್ವಿಕ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಡೈರಿ ಪ್ರಾಡಕ್ಟ್ಸ್ನು ಸಹ ಕನ್ಸ್ಯೂಮ್ ಮಾಡಲ್ಲ ಅವರು. ಎಲ್ಲ ಸತ್ವಭರಿತವಾದ ಆಹಾರ ಸೇವನೆ ಆಗಬೇಕು, ಪೌಷ್ಟಿಕಾಂಶ ಜಾಸ್ತಿ ಇರಬೇಕು, ಶುದ್ಧವಾಗಿರಬೇಕು, ಸತ್ವ ಇರಬೇಕು ಅದರಲ್ಲಿ. ಗೊತ್ತಲ್ವಾ? ಇದು ಕೇಳಿದಿರಲ್ವಾ? ಇವಾಗಂತೂ ತುಂಬ ಜಾಸ್ತಿ ಆಗ್ತದೆ ಸಾತ್ವಿಕ ಆಹಾರ ಅಂತ. ಬರೀ ಆಹಾರನ ಸಾತ್ವಿಕವಾಗಿ ತಿಂದರೆ ಸಾಲದು. ಇವಾಗೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಆಹಾರ ಮಾತ್ರ ಸಾತ್ವಿಕವಾಗಿರಬೇಕು, ಯೋಚನೆ ಜೀವನ ಶೈಲಿ ಎಲ್ಲ ರಾಜಸಿಕ ತಾಮಸಿಕ. ಇವಾಗ ಸತ್ವ ಅಂದರೆ ಏನು ಅಂತ ಹೇಳಿದ್ರೆ, ದ ವರ್ಡ್ ಸತ್ವ ಸ್ಟ್ಯಾಂಡ್ಸ್ ಕ್ಲೋಸರ್ ಟುವರ್ಡ್ಸ್ ಗಾಡ್. ಸತ್ವ ಅಂತ ಹೇಳಿದ್ರೆ ಪರಿಶುದ್ಧತೆಯ ಒಂದು ಪದ. ಸತ್ವ ರೆಪ್ರೆಸೆಂಟ್ಸ್ ದ ಪಿನಾಕಲ್ ಆಫ್ ಪ್ಯೂರಿಟಿ ಆ್ಯಂಡ್ ಸ್ಯಾಂಕ್ಟಿಟಿ ವೆನ್ ವಿ ಡಿಸ್ಕಸ್ ದಟ್ ಇನ್ ಟರ್ಮ್ಸ್ ಆಫ್ ಯೋಗ. ನೀವು ಬರೀ ಸತ್ವ ಅಂದರೆ ಶುದ್ಧತೆ. ಇವಾಗ ಆಹಾರ ಪದ್ಧತಿಯಲ್ಲಿ ಮಾತ್ರ ನೀವು ಶುದ್ಧತೆ ಅನುಸರಿಸಿ ಎಲ್ಲ ಶುದ್ಧವಾಗಿರಬೇಕು, ಎಲ್ಲ ಫ್ರೆಶ್ ಆಗಿರಬೇಕು, ಎಲ್ಲ ಆರ್ಗ್ಯಾನಿಕ್ ಇರಬೇಕು, ಒಳ್ಳೆಯದು. ಆದರೆ ಅದನ್ನೆಲ್ಲ ತಿಂದು ನಿಮ್ಮ ಆಲೋಚನೆ ತಾಮಸಿಕವಾಗಿದ್ದ ಅರ್ಥ ಇದೆಯಾ ಸಾತ್ವಿಕ ಆಹಾರ ತಿನ್ನೋದು? ಇವಾಗ ಎಷ್ಟು ಜನ ಇದನ್ನು ಮಾಡ್ತಾ ಇದ್ದಾರೆ ನೀವು ಲೆಕ್ಕ ಹಾಕೊಳ್ಳಿ. You understand what I'm trying to say? ಇವಾಗ ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸಾತ್ವಿಕ ಆಹಾರ ತಿನ್ನಿ, ಅದ್ರ ಜೊತೆ ನಿಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು. ಎಲ್ಲ ಸಾತ್ವಿಕ ಆಹಾರ ಸಸ್ಯಾಹಾರಿ ಸೇವನೆ ಮಾಡೋದು, ಆಲೋಚನೆ ಮಾತ್ರ ಗ್ರೌಂಡ್ ಲೆವೆಲ್ನಲ್ಲಿ ಇರುತ್ತೆ. ಏನು ಪ್ರಯೋಜನ? ನೋಡಿ ಇವಾಗ ಇದು ಬಂತು. ಇವಾಗ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾತ್ವಿಕ ಆಹಾರ ಏನಕ್ಕೆ ಸೇವನೆ ಮಾಡ್ತಾ ಇದ್ದಾರೆ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು. ಹೌದಾ? ನಾನ್ ವೆಜ್ ತಿನ್ನಬೇಡಿ, ಜಾಸ್ತಿ ಕರ್ದಿರೋ ಪದಾರ್ಥಗಳು ತಿನ್ನಬೇಡಿ, ಹೊರಗಡೆ ಜಂಕ್ ಫುಡ್ ತಿನ್ನಬೇಡಿ ಅಂತೆಲ್ಲ ಹೇಳ್ತಾರೆ, ಒಳ್ಳೆಯದು. ಇವರು ಏನಕ್ಕೆ ಅದನ್ನು ತಿಂತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನು ತಿಂದರೆ ಇಲ್ಲ ಆರೋಗ್ಯ ಕೆಡುತ್ತೆ ಒಂದು, ಇಲ್ಲ ದಪ್ಪ ಆಗ್ತಾರೆ ಇನ್ನೊಂದು, ಇಲ್ಲ ಬೇಡದಿರೋ ಕಾಯಿಲೆಗಳು ಬರುತ್ತೆ ಅದೊಂದು ಕಾರಣ. ಅದರಿಂದ ಒಂದೊಂದಾಗಿ ಶುರುವಾಗುತ್ತೆ. ನಿಜವಾಗ್ಲೂ ಸಾತ್ವಿಕ ಮನೋಭಾವನೆ ಇರೋರು, ಸತ್ವಗುಣ ಇರೋರು ಏನಕ್ಕೆ ತಿನ್ನಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಅದನ್ನು ಸೇವನೆ ಮಾಡಬೇಕಂತ ಆಸೆನೇ ಹುಟ್ಟೋದಿಲ್ಲ ಒಳಗಿಂದ. ಇವ್ರಿಗೆಲ್ಲ ಏನಂದರೆ ಒಳಗೆಲ್ಲ ಆಸೆ ಇರುತ್ತೆ, ನೋಡ್ತಾ ಇದ್ದಂಗೆ ತಿನ್ಬೇಕಂತ ಅನ್ಸುತ್ತೆ, ಆದರೆ ತಡೀತಾರೆ. ಆ ಚಪಲ ಅಂತ ಹೇಳ್ತಾರೆ ಗೊತ್ತಾ? ಲೈಕ್ ಯು ಹ್ಯಾವ್ ದಿಸ್ ಕ್ರೇವಿಂಗ್, ನೋಡಿದ್ರೆ ಹಂಗೆ ತಟ್ಟೆನೇ ಖಾಲಿ ಮಾಡ್ತಾ ಇರಬೇಕಾದ್ರೆ, ಆದರೆ ರೆಸಿಸ್ಟ್ ಮಾಡ್ತಾರೆ ಒಳಗಿಂದ. ಇದು ಒಳ್ಳೆಯದಲ್ಲ. ಆಮೇಲೆ ಇದು ಜಾಸ್ತಿ ದಿನ ಇರೋಲ್ಲ, 1-2 ವರ್ಷ 3 ವರ್ಷ ಅನ್ಸಿಸ್ತಾರೆ ಇದನ್ನು. ಪ್ಯೂರ್ ವೆಜಿಟೇರಿಯನು, ವೀಗನ್ನು, ಹಾಗೆ ಹಿಂಗೆ ಅಂತ ಹೇಳಿ ಅವೆಲ್ಲ ಒಂದು ಶೋಕಿ ಶುರುವಾಗಿದೆ. ಅದು ಇದು ಒಳಗಿಂದ ಬರಬೇಕು. ಇಟ್ ಹ್ಯಾಸ್ ಟು ಬಿ ಅನ್ ಇನ್ವರ್ಡ್ ಕಾಲ್. ಸಿ ದೇರ್ ಆರ್ ಗ್ರೇಟ್ ಸೇಂಟ್ಸ್ ಆ್ಯಂಡ್ ಮಂಕ್ಸ್. ಅವರು ಆ ಹಾದಿಯಲ್ಲಿದ್ದೂ ಅವರು ಮಾಂಸ ಸೇವನೆ ಮಾಡ್ತಿದ್ರು, ಅವ್ರಿಗೇನು ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಫಾರ್ ದೆಮ್ ದ ಸಾತ್ವಿಕ್ ಫುಡ್, ದ ವೆಜಿಟೇರಿಯನ್ ಫುಡ್, ದ ನಾನ್-ವೆಜ್, ದ ಮೀಟ್, ಎವ್ರಿಥಿಂಗ್ ವಾಸ್ ದ ಸೇಮ್ ಫಾರ್ ದೆಮ್. ಯಾಕಂದರೆ ಅವರು ಮಾನಸಿಕವಾಗಿ ಅಷ್ಟು ಮೇಲೆ ಹೊಟ್ಟೋಗಿದ್ರು. ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನೋ ಒಂದು ತಿಂದಿದ ತಕ್ಷಣ ನಿಮ್ಮ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. ಅದು ಹಾಗಾಗಬಾರ್ದು. ಇವಾಗ ನೀವು ಏನೇ ತಿಂದ್ರೂ ನಿಮ್ಮ ಮಾನಸಿಕ ಸ್ಥಿತಿ ಹಾಗೆ ಸಮಚಿತ್ತ ಮನೋಭಾವನೆಯಲ್ಲಿದೆ ಅಂತ ಹೇಳಿದ್ರೆ, ಏನಂತರದಕ್ಕೆ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ರೀತಿಯ ಆಹಾರ ಸೇವನೆ ಮಾಡಿದ್ರು ನಿಮಗೇನು ಎಫೆಕ್ಟ್ ಆಗೋದಿಲ್ಲ. ಡಸ್ ದಿಸ್ ಮೇಕ್ ಸೆನ್ಸ್? ಇದು ಮೂಲ ಉದ್ದೇಶ. ನೀವು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿ ಒಳಗೆಲ್ಲ ಒಂದು ಬೆಟ್ಟದಷ್ಟು ಆಸೆ ಇಟ್ಕೊಳ್ಳೋದು, ಆದರೆ ಹೊರಗೆ ಮಾತ್ರ ಸತ್ವಭರಿತ ಆಹಾರ ಸೇವನೆ ಮಾಡ್ತೀನಿ ಅಂತ ಹೇಳೋದನ್ನು ಆಗಲ್ಲ. ನಿಮ್ಮ ಮನಸ್ಸಿಂದನೂ ಪೂರ್ತಿ ಹೊರಟೋಗ್ಬೇಕು, ಇಲ್ಲ ನನಗೆ ಅದು ಅವಶ್ಯಕತೆನೇ ಇಲ್ಲ ಅಂತ. ಒಂದು ನಾಟ್ ಇವನ್ ಅ ಸ್ಪೆಕ್ ಆಫ್ a strand of desire has to be there. When this is there, then you'll be in peace. ಇಲ್ಲ ಅಂದರೆ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀರ, ಒಳಗೆ ಬೆಟ್ಟದಂಥ ಆಸೆ ಮೇಲೆ ಹೋಗ್ತಾನೇ ಇರುತ್ತೆ.
ಅವಾಗ ಒಳಗಡೆನೆ ಹೊಡೆದಾಡಕ್ಕೆ ಶುರು ಮಾಡ್ತೀರಾ ನೀವು. ಇದಾಗಿರುತ್ತಲ್ವಾ, ಎಷ್ಟೊಂದು ಸತಿ ನಿಮ್ಗೆ ಇದನ್ನು ಬೇರೆ ಇದಕ್ಕೆ ಕಂಪೇರ್ ಮಾಡ್ಕೋಬೋದು. ನೀವು ಏನೋ ಮಾಡಬೇಕು ಅಂತ ನಿಮ್ಗೆ ತುಂಬ ಒಳಗೆ ಆಸೆ ಇರುತ್ತೆ, ಆದರೆ ಹೊರಗೆ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಬೇರೆಯವ್ರು ಏನು ಅನ್ಕೋತಾರೆ ಅಂತ. ಇದು ಹಾಗೇನೆ. ಸೊ ಅವರು ಏನು ಹೇಳ್ತಾರೆ, ಯೋಗನೂ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲು ಒಳಗಿಂದ ಬದಲಾವಣೆ ಬರಬೇಕು. ನೀವು ಬರೀ ಹೊರಗಿನ ಜಗತ್ತಿಗೆ ತೋರ್ಸಕ್ಕೆ ಅಂತಾನೆ ನೀವು ಬರೀ ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಹೋದರೆ, ಒಳಗೆ ಆಸೆ ಅನ್ನೋದು ತೆಗೆದು ಹಾಕಿಲ್ಲ, ಸೋಂಬೇರಿತನ ಅನ್ನೋದು ಹೋಗಿಲ್ಲ ಅಂತ ಹೇಳಿದ್ರೆ, ನೀವು ಎಷ್ಟೇ ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೂ ಮನಸ್ಸು ದೇಹ ತಮಸ್ಸಲ್ಲಿತ್ತು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟೊಂದು ಜನ ನೋಡಿದ್ದೀನಿ ಹಾಗೆ ಮಾಡ್ತಾರೆ. ಆಹಾರ ಸೇವನೆ ಮಾತ್ರ ಸಾತ್ವಿಕ, ಮನಸ್ಸು ತಾಮಸಿಕ, ದೇಹ ರಾಜಸಿಕ. ಇನ್ನು ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಇದು ನಾನು ಹೋದ ವಾರ ಹೇಳಕ್ಕೆ ಮರ್ತೋದೆ ನಾನು ನಿಮಗೆ. ಈ ರೀತಿ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ನಿಮ್ಮ ಆಹಾರ ಪದ್ಧತಿ ಎಲ್ಲ ಒಂದಕ್ಕೊಂದು ಸಂಬಂಧ ಇರಬೇಕು. ಇವಾಗ ಅದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಹಾರ ಸೇವನೆ ಸಾತ್ವಿಕ, ಆಲೋಚನೆ ರಾಜಸಿಕ, ಮನಸ್ಸು ತಾಮಸಿಕ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಫುಡ್ ಇಸ್ ರಿಚ್ ಇನ್ ವೈಟಾಲಿಟಿ ಆ್ಯಂಡ್ ಎನರ್ಜಿ. ಮೈಂಡ್ ಇಸ್ ಸೂಪರ್ ಡೈನಾಮಿಕ್. ಬಾಡಿ ಇಸ್ ಲೇಜಿ. ಹೌ ಇಸ್ ಇಟ್? ಡಸ್ ಇಟ್ ಮೇಕ್ ಎನಿ ಸೆನ್ಸ್? ಹೇಳ್ಕೊಳ್ಳೋಕ್ಕೆ ಸಾತ್ವಿಕ ಆಹಾರ ಅಂತ ಹೇಳೋದು. ಇದು ನೀವು ಒಳಗಿಂದ ಅನಿಸ್ಬೇಕಾಯ್ತು, ಈ ಥರ ಆಹಾರ ಸೇವನೆ ಮಾಡಬೇಕು ನನಗೆ ಅಂತ. ಇದು ನಿಜವಾದ ಪ್ರತ್ಯಾಹಾರದ ಚಿಹ್ನೆ. ಅಂದರೆ ನಿಮ್ಗೆ ಸಹಜವಾಗಿ ಅನಿಸುತ್ತೆ, ಇಲ್ಲ ಈ ಥರ ಅಭ್ಯಾಸಗಳಾಗಿರ್ಬೋದು, ಈ ರೀತಿಯಾದ ಆಹಾರ ಪದ್ಧತಿ ಆಗಿರ್ಬೋದು, ಇದನ್ನು ಅನುಸರಿಸಬಾರ್ದು ಅಂತ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ ಒಳಗಿಂದ. ಇವಾಗ ನೀವೆಲ್ಲ ಹೇಳ್ತಾರಲ್ಲ, ವೆಜಿಟೇರಿಯನಿಸಮ್ ಫಾಲೋ ಮಾಡಿ, ವೀಗನಿಸಮ್ ಫಾಲೋ, ಅದೆಲ್ಲ ಬೇರೆಯವ್ರ ಮೇಲೆ ಹೂಡಬಾರ್ದು. ಅದನ್ನು ಯು ಕಾಂಟ್ ಇಂಪೋಸ್ ದೀಸ್ ಥಿಂಗ್ಸ್ ಆನ್ ಅದರ್ಸ್. ಅದು ಸ್ವ ಇಚ್ಛೆಯಿಂದ ಬರಬೇಕು. ಹಂಗಂತ ನಾನ್ ವೆಜ್ ತಿನ್ನೋರೆಲ್ಲ ಕೆಟ್ಟವರು, ಬರೀ ವೆಜಿಟೇರಿಯನ್ಸ್ ಮಾತ್ರ ಒಳ್ಳೆಯವರು ಅಂತ ಹೇಳೋಕ್ಕಾಗುತ್ತೆ? ಆಗಲ್ಲ. ಅದೆಲ್ಲ ಒಬ್ಬೊಬ್ರದ್ದು ಪ್ರಕೃತಿ ಒಂದೊಂದು ಥರ ಇರುತ್ತೆ. ನೀವು ಅದ್ರ ಅನುಗುಣವಾಗಿ ಹೋಗಬೇಕು. ಇವಾಗ ನೀವು ಏನೋ ತ್ಯಾಗ ಮಾಡಿ ಒಳಗೆ ಬದಲಾಡೋಕ್ಕಿನ್ನ ಮಾಡ್ಬಿಟ್ಟು ನೆಮ್ಮದಿಯಾಗಿರೋದು ಒಳ್ಳೇದಲ್ವಾ? ಇವಾಗ ಉದಾಹರಣೆಗೆ ಇವರೆಲ್ಲ ಅಭ್ಯಾಸ ಮಾಡೋರು, ಅನುಸರಿಸೋರು ಏನು ಹೇಳ್ತಾರೆ, ಅನ್ನ ತಿನ್ನಬೇಡಿ, ಅದು ತಿನ್ನಬೇಡಿ. ಅನ್ನ ತಿಂದರೆ ಬದುಕೋಕ್ಕೆ ಆಗಲ್ಲ. ನನ್ನ ಪದ್ಧತಿ ಹಾಗೆ ಬಂದಿದೆ. ಈ ರೀತಿ ತಲೆಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಕರ್ಮ ಅನುಸಾರ, ನಿಮ್ಮ ಜೀವನ ಶೈಲಿ ಅನುಸಾರ ಯಾವ್ಯಾವ ಅಭ್ಯಾಸಗಳನ್ನು ಅನುಸರಿಸ್ತಾ ಬರಬೇಕು, ಯಾವ ಆಹಾರ ಪದ್ಧತಿನ ಅನುಸರಿಸ್ತಾ ಬರಬೇಕು, ಅದನ್ನು ಅನುಸರಿಸ್ತಾ ಬನ್ನಿ. ಇವಾಗ ಯಾರೋ ಒಬ್ರಿಗೆ ಏನೋ ಒಂದು ಕೆಲಸ ಮಾಡ್ತು ಪದ್ಧತಿ ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಅನ್ವಯಿಸ್ಬೇಕು ಅಂತ ಏನಿಲ್ಲ. ಇದೇ ಶಾಲೆಗಳಲ್ಲೆಲ್ಲ ಮಾಡೋ ಕರ್ಮಕಾಂಡ. ಒಂದೇ ಪದ್ಧತಿಯನ್ನು 1000 ಜನಕ್ಕೆ ಹೇಳ್ಕೊಡ್ತಾರೆ. 1000 ಮಕ್ಕಳಿದ್ರೆ 1000 ರೀತಿ ಪಾಠ ಆಗಬೇಕು. ಅರ್ಥ ಆಗ್ತದೆ ನಾ ಹೇಳ್ತಿರೋದು? ಇವಾಗ ನೀವೇ ನೋಡಿ, ಒಂದು ಆಹಾರ ಪದ್ಧತಿಯನ್ನು ಇಡೀ ಜಗತ್ತು ಅನುಸರಿಸೋಕ್ಕಾಗತ್ತಾ? ಇವಾಗಲೂ ಎಷ್ಟೊಂದು ಕಡೆ ಹೊಡೆದಾಡ್ತಾ ಇದ್ದಾರೆ, ವೆಜಿಟೇರಿಯನಿಸಮ್ ಫಾಲೋ ಮಾಡಿ, ವೀಗನಿಸಮ್ ಫಾಲೋ ಮಾಡಿ, ಹಂಗೆ ಮಾಡಿ. ಎಷ್ಟೊಂದು ಜನ ಒಳಗಿಂದ ಅವ್ರಿಗೆ ಕರೆ ಬರೋದಿಲ್ಲ. ಯಾಕಂದರೆ ಅವರು ಆ ರೀತಿ ಆಹಾರ ಪದ್ಧತಿ ಸೇವನೆ ಮಾಡಿದ್ರೆ ಅವ್ರಿಗೆ ಒಂದು ರೀತಿಯ ಶಾಂತಿ ಸಿಗುತ್ತೆ. ಇದನ್ನು ನೀವು ಅನುಸರಿಸ್ತಾ ಬರಬೇಕು. ಯು ಹ್ಯಾವ್ ಟು ಮೇಕ್ ಪೀಸ್ ವಿತ್ ದಿಸ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸಾತ್ವಿಕ ಆಹಾರ ಸೇವನೆ ಮಾಡಿ ಮನಸ್ಸಿನಲ್ಲಿ ರಜಸ್ಸಿತ್ತು ಅಂತ ಹೇಳಿದ್ರೆ, ದೇಹದಲ್ಲಿ ತಮಸ್ಸಿತ್ತು ಅಂತ ಹೇಳಿದ್ರೆ ಏನು ಪ್ರಯೋಜನ? ಇವಾಗ ಮಾಂಸಾಹಾರ ಸೇವನೆ ಮಾಡಿದವರು ಮನಸ್ಸು ತುಂಬ ತಿಳಿಯಾಗಿತ್ತು ಅಂದರೆ ಇವ್ರಕಿನ್ನ ಒಳ್ಳೆಯವರು ಅವರು ಅಂತ ಆಯ್ತು. ಸೊ ಬರೀ ಹೊರಗೆ ಅವ್ರು ಹೇಗಿರ್ತಾರೆ ಅದನ್ನ ನೋಡಿ ನೀವು ನಿಶ್ಚಯ ಮಾಡ್ಬೋದು. ಆಯಿತು, ಯು ಕಾಂಟ್ ಬ್ರ್ಯಾಂಡ್ ದಮ್. ತಪ್ಪೋದು. ಆದರೆ ನೀವು ಇದನ್ನು ಸಾಧನೆಯ ಮೂಲಕ ಅಂತ ಹೇಳಿದ್ರೆ, ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಒಳಗಿಂದ ನಿಮ್ಮ ದೇಹ ಹೇಳುತ್ತೆ, ಇಲ್ಲ ಈ ಕೆಲಸಗಳನ್ನು ಮಾಡಬೇಡ. ಮನಸ್ಸು ಹೇಳುತ್ತೆ, ಈ ಹಾದಿಯಲ್ಲಿ ಆಲೋಚನೆ ಮಾಡೋದು ಒಳ್ಳೆಯದಲ್ಲ. ಇದು ನಿಮ್ಮ ಒಳಗಿಂದ ಕರೆ ಬರುತ್ತೆ. ಆವಾಗ ಅನುಸರಿಸೋಕ್ಕೆ ಶುರು ಮಾಡ್ತಿರಲ್ಲ, ಆವಾಗ ಒಳ್ಳೇದು. ಉದಾಹರಣೆಗೆ ನೀವೇ ನಿಮ್ಮ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ.
ಅದು ಮಾಡು ಇದು ಮಾಡು ಅಂತ 1000 ಸತಿ ಹೇಳ್ತೀರಾ ನಿಮ್ಮ ಮಕ್ಕಳಿಗೆ. ಆದ್ರೆ ಅವ್ರು ಯಾವತ್ತೂ ಅನುಸರಿಸಲ್ಲ. ಅವ್ರು ಯಾವಾಗ ಅನುಸರಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರುತ್ತೆ ಮನಸ್ಸಿಗೆ, ಆಯ್ತು ನಾನು ಇದು ಮಾಡಬೇಕು ಅಂತ. ಅಥವಾ ನೀವೇ ಇದನ್ನ ಮಾಡಿರ್ತೀರ. 1000 ಸತಿ ಹೇಳಿರ್ತಾರೆ ಯಾರಾದ್ರೂ ಒಬ್ರು ನಿಮ್ಗೆ ಇದು ಮಾಡು ಅಂತ. ನಿಮ್ಗೆ ಯಾವಾಗ ಒಳಗಿಂದ ಅನ್ಸಕ್ ಶುರುವಾಗಲ್ಲ ಅಲ್ಲಿ ತನಕ ನೀವು ಮಾಡಲ್ಲ ಅಲ್ವಾ? ನಿಮ್ಗೆ ಗೊತ್ತಾಗ್ಬೇಕು, ಇಲ್ಲ ನಾನು ಅನುಸರಿಸ್ಬೇಕು ಅಂತ. ಅದೇ ರೀತಿ ಇದನ್ನು ಆಹಾರ ಪದ್ಧತಿ, ಮನಸ್ಸಿನ ಭಾವನೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೋತಾ ಹೋದಾಗ ನೀವೇ ಬೆಳೀತಾ ಹೋಗ್ತೀರ. ಆವಾಗ ನಿಮ್ಗೆ ಸಹಜವಾಗಿ ಈ ಥರ ಆಚಾರ ವಿಚಾರಗಳನ್ನ ಅನುಸರಿಸ್ಬೇಕು, ಇದನ್ನು ಬಿಡಬೇಕು ಅಂತ ಒಳಗಿಂದ ಅನ್ಸಕ್ಕೆ ಶುರುವಾಗತ್ತೆ ನಿಮಗೆ. ಆವಾಗ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾ ಹೋಗ್ಬೋದು. ಸುಮ್ಮನೆ ಊರಲ್ಲಿರೋರೆಲ್ಲ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಪ್ಪ, ಅದು ಮಾಡಿ ನೀವು ಸಮಾಧಾನವಾಗಿದ್ದಾರೆ ಮಾನಸಿಕವಾಗಿ ಮುಖ್ಯ. ಸುಮ್ಮನೆ ಯಾರೋ ಬೇರೆಯವ್ರು ಹೇಳಿದ್ರಂತ ನೀವು ಅನುಸರಿಸಿ ಒಳಗೆ ಯುದ್ಧ ಆಗ್ತಾ ಇದ್ರೆ ಅರ್ಥನೇ ಇಲ್ಲ ಅದರಲ್ಲಿ ಅಲ್ವಾ? ಇವಾಗ ನೀವು ಬರ್ತೀರಾ ಅಭ್ಯಾಸಕ್ಕೆ, ಏನಿಗೆ ಬರ್ತೀರಾ? ನಿಮಗೆ ಬರಬೇಕು ಅಂತ ಅನ್ಸತ್ತೆ, ಅದಕ್ಕೆ ಬರ್ತೀರಾ. ಇವಾಗ ಬೇರೆ ಯಾರೋ ತಳ್ಳಿದ್ರು ಅಂತ ಅನ್ಕೊಳ್ಳಿ, ಎಷ್ಟು ದಿನ ಮೋಟಿವೇಶನ್ನು ಅವಶ್ಯಕತೆ ಇಲ್ಲ ನಿಮಗೆ, ಡಿಸಿಪ್ಲಿನ್ ಬೇಕಾಗಿರೋದು. ಮೋಟಿವೇಶನ್ ಬರೀ ಸ್ವಲ್ಪ ದಿನ ಇರುತ್ತೆ. ಯಾರೋ ಬೇರೆಯವ್ರು ಮೋಟಿವೇಶನ್ ಮಾಡ್ತಾರೆ, ಇವಾಗ ನಾನು ಮೋಟಿವೇಟ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ರೆ. ನಿಮಗೆ ಡಿಸಿಪ್ಲಿನ್ ಇತ್ತು ಅಂದರೆ ನೀವು ಸಹಜವಾಗಿ ಬರೋಕ್ಕೆ ಶುರು ಮಾಡ್ತೀರಾ, ನೀವು ಅಭ್ಯಾಸಗಳನ್ನು ಅನುಸರಿಸೋಕೆ ಶುರು ಮಾಡ್ತೀರಾ. ಮೋಟಿವೇಶನು ಟೆಂಪ್ರರಿ, ಡಿಸಿಪ್ಲಿನ್ನು ಪರ್ಮನೆಂಟು. ಒಪ್ಕೋತೀರಾ ಅದನ್ನು? ನಿಮಗೆ ಡಿಸಿಪ್ಲಿನ್ ಬಂತು ಅಂತ ಹೇಳಿದ್ರೆ ಸಹಜವಾಗಿ ನೀವು ಮೋಟಿವೇಟ್ ಮಾಡ್ಕೋತಾ ಹೋಗ್ತೀರಾ. ಅವಾಗ ಬರ್ತಾರೆ ಎಲ್ಲ, ವರ್ಷ ನೀವು ಮೋಟಿವೇಟ್ ಮಾಡ್ತಾ ಇಲ್ಲ, ಮೋಟಿವೇಟ್ ಮಾಡಲ್ಲ ಇದರಿಂದ. ಯಾಕೆ? ಡಿಸಿಪ್ಲಿನ್ ಇಲ್ಲ ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರೆ ನಾನು ಎಷ್ಟೇ ಮೋಟಿವೇಶನ್ ಕೊಟ್ಟರು ಏನೂ ಪ್ರಯೋಜನ ಆಗೋದಿಲ್ಲ. ಆ ದಿನ ಒಂಥರ ಬ್ಯಾಟ್ರಿ ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಬರ್ತೀನಿ, ಮೋಟಿವೇಶನ್ ತೊಗೊಂಡು ಹೋಗ್ತೀನಿ, ಕೆಲಸ ಮಾಡಿ. ಡಿಸಿಪ್ಲಿನ್ ಬೇಕು ನಿಮಗೆ. ಯಾಕಂದರೆ ನಿಮ್ಗೆ ಡಿಸಿಪ್ಲಿನ್ ಇದ್ದರೆ ನೀವು ನನ್ಕಿಂತ ಮುಂದೆ ಹೋಗ್ತೀರಾ. ಅರ್ಥ ಆಗ್ತದೆ ನಾನು ಹೇಳ್ತಿರೋದು? ಯಾವಾಗ ಬರುತ್ತೆ ಇದು? ಬರೀ ಮೇಲ್ಗಡೆಯಿಂದ ಡಿಸಿಪ್ಲಿನ್ ತಂದರೆ ಸಾಲದು, ಒಳಗೆಲ್ಲ ಬದಲಾವಣೆ ಆಗಬೇಕು. ಆಹಾರ ಪದ್ಧತಿ ಬದಲಾಗಬೇಕು. ಇವಾಗ ನಿಮಗೂ ಗೊತ್ತು, ಮಲ್ಗೋ ಟೈಮಲ್ಲಿ ಹೊಟ್ಟೆ ತುಂಬ ತಿನ್ನೋಕ್ಕಾಗೋದಿಲ್ಲ, ತಿನ್ನಬಾರ್ದು. ಸೊ ಏನು ಮಾಡ್ತೀರಾ? ತಿಳಿಯಾಗಿ ಊಟ ಮಾಡ್ತೀರಾ. ನಿಮಗೆ ಡಿಸಿಪ್ಲಿನ್ ಅಂದ್ಕೊಳ್ಳಿ, ಕಂಟು ಬರೀ ತಿಂತೀರ ರಾತ್ರಿ ಹೊತ್ತು, ಮಲ್ಗೋಕ್ಕಾಗಲ್ಲ. ಮಾರನೇ ಬೆಳಿಗ್ಗೆ ಹೆಂಗೆ ಎದ್ದೊಳಕ್ಕಾಗತ್ತೆ ನಿಮ್ಮದಿಯಾಗೆ? ಎದ್ರೂ ಆ ಸೋಂಬೇರಿತನ ಅನ್ನೋದು ಕೆಳಗೆ ಇಳಿತಾರೆ ನಿಮ್ಮನ್ನು. ಇದಕ್ಕೆ ನಾನು ಮೋಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ರಾತ್ರಿ ಹೊತ್ತು ಮಲ್ಕೋಬೇಕಾರೆ ಇತ್ತೀನಿ ಹತ್ತೀನಿ ಅಂತ ಹೇಳೋದಿಲ್ಲ. ನೀವು ತಲೆಯಲ್ಲಿ ಬರಬೇಕು, ಆಯಿತು ನಾನೇನೋ ತಡವಾಗಿದ್ದರೆ ನನ್ನ ಇಡೀ ದಿನ ಹಾಳಾಗುತ್ತೆ, ನನ್ನ ಕೆಲಸ ಕಾರ್ಯಗಳು ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಿಮಗೆ ಗೊತ್ತು, ಒಂದು ದಿನ ನೀವು ಲೇಟಾಗಿ ಎದೊಳಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳೋದು ಒಂಥರ ನಿಮ್ಗೆ ತಿಳಿದೇನೋ ಅದೇ ಮುಂದುವರ್ಸ್ಕೊಂಡು ಹೊರಟೋಗ್ತೀರಾ ನೀವು. ಸೋಂಬೇರಿತನ ಅನ್ನೋದು ಅಷ್ಟು ಪ್ರಬಲವಾಗಿರುತ್ತೆ ಮನುಷ್ಯರಲ್ಲಿ. ಆದರೆ ನೀವು ಇದೆಲ್ಲ ಅನುಸರಿಸ್ಕೊಂಬನ್ನಿ, ಅವಾಗ ನಿಮ್ಗೆ ಒಳಗಿಂದ ಗೊತ್ತಾಗುತ್ತೆ, ತಿಳಿಯೋಕ್ಕೆ ಶುರುವಾಗತ್ತೆ, ಇಲ್ಲ ನನ್ನ ಜೀವನದ ಶಿಲ್ಪಿ ನಾನೇ ಅಂತ. ನೀವೇನು ಮಾಡ್ತೀರಾ? ನಿಮ್ಮ ಜೀವನವನ್ನು ಕೆತ್ತನೆ ಮಾಡೋಕ್ಕೆ ಊರವ್ರಿಗೆಲ್ಲ ಬಿಟ್ಬಿಡ್ತೀರಾ. ಒಬ್ಬೊಬ್ರು ಹೆಂಗೆ ಬೇಕೋ ಕೆಟ್ಟದಾಗೆ ಕಲ್ಲನ್ನು ಕುಟ್ತಾ ಹೋಗ್ತಾರೆ. ಇವಾಗ ಒಂದು ಶಿಲೆ ಬರಬೇಕು ಕಲ್ಲಿಂತ ಅಂತ ಹೇಳಿದ್ರೆ ಒಬ್ಬ ಶಿಲ್ಪಿ ಕೆತ್ತನೆ ಮಾಡಬೇಕು. ಇವಾಗ ಅವನ ತಲೆಯಲ್ಲಿದೆ, ಆಯಿತು ನನ್ನ ಕಲ್ಲಲ್ಲಿ ಈ ವಿಗ್ರಹ ತಯಾರು ಮಾಡ್ತೀನಿ ಅಂತ ಅವನು ಅಂದ್ಕೊಂಡಿರ್ತಾನೆ. ಎಷ್ಟೇ ದೊಡ್ಡ ಕಲ್ಲಾದ್ರೂ ಒಬ್ಬನೇ ಮಾಡೋದು ಶಿಲ್ಪಿ. ಇವಾಗ ಅವನು 10 ಜನ ಬಿಡ್ತಾನ ಬಂದ್ಬಿಟ್ಟು ಹೊಡೀರಿ ಅಂತ. ಇವಾಗ ನೀವೆಲ್ಲ ಅದೇ ಮಾಡ್ತಾ ಇರೋದು. ನಿಮ್ಮ ಜೀವನದ ಏನಂತೀರ ಶಿಲೆಯನ್ನು 1000 ಜನ ಕೆತ್ತನೆ ಮಾಡ್ತಾ ಇದ್ದಾರೆ. ಹೆಂಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ? ಅವಾಗ ಏನಾಗುತ್ತೆ? ಡಿಸಿಪ್ಲಿನ್ ಅನ್ನೋದು ಬರಲ್ಲ. ಆವಾಗ ನೀವೇನು ಮಾಡ್ತೀರಾ? ಆಯಿತು ಡಿಸಿಪ್ಲಿನ್ ಅಲ್ವಾ, ಮೋಟಿವೇಶನ್ ಹುಡ್ಕೋಕೆ ಹೋಗ್ತೀರಾ. 1000 ಕಡೆ ಹೋಗ್ತೀರಾ, ಎಲ್ಲೂ ಸಿಗಲ್ಲ. ಕೊನೆಗೆ ವಾಪಸ್ ಅಲ್ಲೇ ಬರ್ತೀರ. ಅಷ್ಟೊತ್ತಿಗೆ ಏನಾಗುತ್ತೆ? ನಂಬಿಕೆ ಅನ್ನೋದು ಹೊಟ್ಟೋಗಿರುತ್ತೆ. ಒಂದು ಯು ಲೂಸ್ ಫೇತ್ ಅಲ್ಲಿ ವಾಟ್ ಎವರ್ ಯು ಪರ್ಸ್ಯೂಯಿಂಗ್. ಡಸ್ ದಿಸ್ ಮೇಕ್ ಸೆನ್ಸ್? ನೋಡಿ, ಬರೀ ಆಹಾರ ಪದ್ಧತಿಯಿಂದ ಇಷ್ಟೆಲ್ಲ ಕನೆಕ್ಷನ್ ಹೇಗಾಗತ್ತೆ ಅಂತ. ಸೊ ಬರೀ ಸಾತ್ವಿಕ ಆಹಾರ ಅಂತ ತಲೆ ಚಚ್ಕೋಬೇಡಿ. ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸು ಸತ್ವಭರಿತವಾಗಿರಬೇಕು, ನಿಮ್ಮ ದೇಹ ಸತ್ವಭರಿತವಾಗಿರಬೇಕು. ಬರೀ ಸಾತ್ವಿಕ ಆಹಾರ ತಿನ್ನೋದು, 9 ಗಂಟೆ ತನಕ ಮಲ್ಕೊಳ್ಳೋದು,
ರಾತ್ರಿ ಲೇಟಾಗಿ ತನಕ ಎದ್ದೇಳೋದು. ಏನು ಪ್ರಯೋಜನ? ಇವಾಗ ನೀವು ಆಹಾರ ಪದ್ಧತಿಯಲ್ಲಿ ಸತ್ವವನ್ನು ಅಳವಡಿಸ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ದೇಹದಲ್ಲೂ ಸತ್ವ ಇರಬೇಕು. ದೇಹ ಮಾತ್ರ ಸೋಂಬೇರಿತನ. ದೇಹದಲ್ಲಿ ಎಷ್ಟು ಪ್ರಬಲವಾಗಿ ಸೋಂಬೇರಿತನ ಇದೆ ಅಂತ ಹೇಳಿದ್ರೆ ಆಹಾರ ಸೇವನೆ ಮಾಡೋಕ್ಕೂ ದೇಹ ಫಂಕ್ಷನ್ ಆಗೋಕ್ಕೂ ಏನು ಒಂದು ಸಂಬಂಧನೇ ಇಲ್ಲ. ಹೀಗಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಸ್ವತಃ ದೇವರೇ ಬಂದು ಪ್ರಸಾದ ಮಾಡಿಕೊಟ್ರು ಏನು ಪ್ರಯೋಜನ ಆಗೋದಿಲ್ಲ. ಯಾಕೆ? ದೇಹದಲ್ಲಿ ಸೋಂಬೇರಿತನ ಇರತ್ತೆ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಡಸ್ ಇಟ್ ಮೇಕ್ ಸೆನ್ಸ್? ಸೊ ನೀವು ಏನು ತಿಂದಿರಾ, ಏನೇ ಆಹಾರ ಸೇವನೆ ಮಾಡಿ ಒಳ್ಳೆ ಮನೋಭಾವನೆಯಿಂದ ಸೇವನೆ ಮಾಡಬೇಕು. ಆಮೇಲೆ ಆ ಮಾಡೋ ಕ್ರಿಯೆ ಇರುತ್ತಲ್ಲ ಅದು ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಹಂಗಂತ ನೀವೆಲ್ಲ ಮಾಂಸಾಹಾರಿಗಳಾಗಿ ಅಂತ ನಾನು ಹೇಳ್ತಾ ಇಲ್ಲ. ಹೋಗ್ತಾ 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 ನಿಮಗೆ ತಿಳಿತಾ ಬರುತ್ತೆ. ಇವಾಗ ಪ್ರಾಣ ಜಾಗೃತಿ ಆಗ್ತಾ ಹೋಗ್ತು ಅಂತ ಹೇಳಿದ್ರೆ ಇಷ್ಟು ಪ್ರಾಣಿಕ್ ಅವೇಕ್ನಿಂಗ್ ಸ್ಟಾರ್ಟ್ಸ್ ಟು ಹ್ಯಾಪನ್. ನಿಮಗೆ ಗೊತ್ತಾಗುತ್ತೆ ಯಾವ ಆಹಾರ ತಿಂದರೆ ಮನಸ್ಸು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಅವಾಗ ನೀವೇ ಸಹಜವಾಗಿ ಬಿಡ್ತೀರಾ. ಇದೆಲ್ಲ ಸಹಜವಾಗಿ ಆಗೋಂಥ ಕ್ರಿಯೆಗಳು. ಯಾವುದನ್ನು ಮುಖ್ಯವಾಗಿ ಯೋಗದ ಹಾದಿಯಲ್ಲಿ ಅಥವಾ ಆಧ್ಯಾತ್ಮದ ಸಾಧನೆಯಲ್ಲಿ ಯಾವುದನ್ನು ಹೂಡಬಾರ್ದು ಒಬ್ಬರ ಮನಸ್ಸಿನ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ. ನೀವು ತೋರಿಸ್ಬೇಕು, ಆಯಿತು ಈ ಅಭ್ಯಾಸಗಳನ್ನು ಅನುಸರಿಸ್ತಾ ಬನ್ನಿ, ಈ ಹಾದಿಯಲ್ಲಿ ಹೋದರೆ ಬೇಗ ಹೋಗ್ಬೋದು. ಇವಾಗ ಒಂದು ರೋಡಲ್ಲಿ ಒಂದು 10 ಹಂಪಿದೆ, ಆ ರೋಡ್ ತೊಗೋತೀರಾ, ನೆಮ್ಮದಿಯಾಗಿ ಒಂದು ಕಡೆ ಏನು ಹಂಪೆ ಇಲ್ಲದ ರೋಡ್ಗೆ ಹೋಗ್ತೀರಾ? ಹಂಪಿಲ್ಲ ರೋಡಲ್ಲಿ ಹೋಗ್ತೇವೆ. 100 ಮೀಟರ್ 100 ಹಂಪ್ ಇರುತ್ತೆ. ಯಾವ ರೋಡ್ ಚೂಸ್ ಮಾಡ್ತೀರಾ ನೀವು? ಯಾವ ಕಡೆ ನೆಮ್ಮದಿಯಾಗಿ ಹೋಗ್ಬೋದು? ಇವಾಗ ಬೆಂಗಳೂರು ಮೈಸೂರು ಹೈವೇ ಆಗಿದೆಯಪ್ಪ, ನೀವು ಹೈವೇಲಿ ಹೋಗ್ತೀರಾ, ಈ ಕಡೆ ರೋಡಲ್ಲಿ ಹೋಗ್ತೀರಾ? ಮತ್ತು ಅಷ್ಟು ನಿಮಗೆ ತಿಳಿದ್ಮೇಲೆ ಮತ್ತೆ ಯಾಕೆ ನೀವು ಹಂಪಿ ರೋಡ್ಗೆ ಹೋಗ್ತಾ ಇದ್ದೀರ ಅಂತ ನಾನು ಕೇಳ್ತಾ ಇರೋದು. ಇವಾಗ ಎಕ್ಸ್ಪ್ರೆಸ್ ವೇಗೆ ಹೋದರೆ 1 ಅವರಲ್ಲಿ ಹೋಗ್ಬೋದು ಇಲ್ಲಿಂದ ಅಲ್ಲಿಗೆ. ಅದನ್ನು ಬಿಟ್ಬಿಡ್ತೀರಾ? ಇಲ್ಲ ನಾನು ಈ ಕಡೆನೇ ಹೋಗ್ತೀನಿ. ಇದು ನೀವು ಜೀವನದಲ್ಲಿ ಇದನ್ನ ನೀವು ಆಹಾರ ಪದ್ಧತಿಗೂ ಅಳವಡಿಸ್ಕೋಬೋದು. ಇವಾಗ ಏನು ಬೇಕು, ನಿಮ್ಮ ದೇಹಕ್ಕೆ ಏನು ಬೇಕು ಅಂತಂದರೆ ನಿಮ್ಮ ದೇಹ ನೀವು ಹೇಳ್ದಂಗೆ ಕೇಳತ್ತೆ. ಇವಾಗ ನೀವು ಬೇಡದಿರೋ ತಿಂದರೆ ಏನಾಗುತ್ತೆ ನಿಮಗೆ ಗೊತ್ತು. ಒಬ್ಬೊಬ್ಬರು ಸೈಜ್ ಒಂದೊಂದು ಸೈಜ್ ಇರ್ತಾರೆ. ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಇವಾಗ ದೇಹಕ್ಕೆ ಅನುಗುಣವಾದಂಥ ಆಹಾರ ಪದ್ಧತಿ ಸೇವನೆ ಮಾಡಿದ್ರೆ ದೇಹ ನೀವು ಹೇಳಿ ಕೇಳತ್ತೆ. ಇದರಿಗೆ ಹೆಂಗೆ ಕೇಳತ್ತೆ? ಆ ರೀತಿ ನೀವು ಆಹಾರ ಪದ್ಧತಿ ಸೇವನೆ ಮಾಡ್ತಾ ನಿಮ್ಮ ಮನಸ್ಸು ಹಾಗೆ ಆಗ್ತಾ ಹೋಗಬೇಕು. ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ವೆಜಿಟೇರಿಯನ್ ತಿನ್ನೋದು, ಆಲೋಚನೆ ಮಾತ್ರ ನಾನ್ ವೆಜಿಟೇರಿಯನು. ಫುಲ್ ಹುಮ್ಮಸ್ಸಿರುತ್ತೆ ಜೀವನದಲ್ಲಿ, ಅದು ಮಾಡಬೇಕು ಆ ಥರ ಛಲ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾದಂಥ ಆಹಾರ ಸೇವನೆ ಮಾಡಬೇಕು. ಇವಾಗ ರಾಜರು ಕ್ಷತ್ರಿಯರು ಯುದ್ಧ ಮಾಡಬೇಕು, ಅವ್ರಿಗೆ ಕೂತ್ಕೊಂಡು ಗಿಡ್ಡೆ ಗೆಣಸು ಎಲ್ಲ ಕೊಡೋಕ್ಕಾಗತ್ತಾ? ಇಲ್ಲ. ಅವ್ರು ಸಹಜವಾಗಿ ಮಾಂಸಾಹಾರಿಗಳಾಗಿದ್ರು. ಯಾಕೆ? ಆ ಶಕ್ತಿ ಬೇಕಿತ್ತು ಅವರಲ್ಲಿ. ಇವಾಗ ವೇದ ಪಾರಾಯಣ ಮಾಡೋರು ಬ್ರಾಹ್ಮಣರೆಲ್ಲ ಕೂತ್ಕೊಂಡು ಹಂಗೆ ತಿನ್ನೋಕ್ಕಾಗತ್ತಾ? ಇಲ್ಲ, ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ವರ್ಣಗಳು ಅಂತ ಆಗಿದೆ. ಅದೆಲ್ಲ ಆಮೇಲೆ ವಿಚಾರಣೆ ಮಾಡೋಣ. ಸೊ ನಿಮ್ಮ ಕೆಲಸ ಹೇಗಿರುತ್ತೆ ಅದ್ರ ಪ್ರಕಾರ ನಿಮ್ಮ ಆಹಾರ ಪದ್ಧತಿ ಇರಬೇಕು. ಅದಿದ್ದಾಗ ನಿಮ್ಮ ಇಂದ್ರಿಯಗಳು, ನಾಲಿಗೆ, ಅವತ್ತೆಲ್ಲ ಹೇಳಿದೆ, ನಿಮ್ಮ ಏನಿದು ನಿಮ್ಮ ಚಪ್ಪಲ ಬರೀ 1.5 ಇಂಚ್ ಅಷ್ಟೇ. 1.5 ಇಂಚ್ ಇದೆ ನಾಲ್ಗೆ. ಅದು ಆಮೇಲೆ ಅಲ್ಲಿಂದ ಇಲ್ಲಿ ಹೋದ್ಮೇಲೆ ಏನು ಗೊತ್ತಾಗಲ್ಲ ನಿಮಗೆ ರುಚಿ. ನಿಮಗೆ ಈ ಸುಖ ಬೇಕಾ, ಈ ಸುಖ ಬೇಕಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿದೆ ಯಾವತ್ತು ಗಂಟ್ಲಿಗೆ ಹೋದ್ಮೇಲೆ ಟೇಸ್ಟ್ ಆಗ್ತಾ ಇದೆಯಪ್ಪ, ಈಸೋಫೇಗಸ್ಗೆ ಹೋದಾಗಲೆಲ್ಲ ಗೊತ್ತಾಗತ್ತೆ. ಹೋಟೆಲೆಲ್ಲ ಅದು ಎಂಥದೂ ಇಲ್ಲ. ನಾಲ್ಗೆಯಿಂದ ಒಳಗೆ ಹೋದ್ಮೇಲೆ ಮುಗಿದೇ ಹೋಯ್ತು. ಸೊ ನೀವು ನಿಶ್ಚಯ ಮಾಡಬೇಕು ಯಾವ ಅಭ್ಯಾಸವನ್ನು ಅನುಸರಿಸ್ತಾ ಬರಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ನಾಮಕ ವ್ಯವಸ್ಥೆಗೆ ಬರೀ ಸಾತ್ವಿಕವಾಗಿರ್ತೀರ ಆಹಾರ ಸೇವನೆ ಮಾಡಿಕೊಂಡು.
ಆಲೋಚನೆ, ದೇಹ ಎಲ್ಲ ತಮಸ್ಸು, ಸೋಂಬೇರಿತನ ಇರುತ್ತೆ. ಸೊ ಇನ್ನೊಂದು ಯಾರು ಹೇಳಿದ್ರೆ ನಾನು ಸಾತ್ವಿಕ ಆಹಾರ ಸೇವನೆ ಮಾಡ್ತೀನಿ ಅಂತ ಜಾಸ್ತಿ ಮರ್ಯಾದೆ ಕೊಡೋಕೆ ಹೋಗಬೇಡಿ. ಕೇಳಿಸ್ಕೊಳ್ಳಿ. ಅದು ಬಿಟ್ಟು ನಿನ್ನ ದಿನಚರಿ ಹೆಂಗಿದೆ, ನಿನ್ನ ಆಲೋಚನೆ ಹೆಂಗಿದೆ, ನಿನ್ನ ಅಭ್ಯಾಸಗಳೇನು, ನಿನ್ನ ಕರ್ಮಗಳೇನು, ಇದನ್ನೆಲ್ಲ ಕೇಳಿ. ಅದೆಲ್ಲ ಆಹಾರ ಪದ್ಧತಿಯಷ್ಟೇ ಪೌಷ್ಟಿಕಾಂಶವಾಗಿದ್ದರೆ ಆವಾಗ ಆಯಿತು ಅಂತ ಹೇಳ್ಬೋದು. ಇವನು ಸಾತ್ವಿಕ ಮನುಷ್ಯ ಅಂತ ಹೇಳ್ಬೋದು. ಬರೀ ಆಹಾರ ಸೇವನೆ ಮಾತ್ರ ಸಾತ್ವಿಕವಾಗಿರುತ್ತೆ, ಬೇರೆ ಎಲ್ಲ ಕೆಲಸಗಳು ಅದಕ್ಕೂ ಸಂಬಂಧ ಇಲ್ಲದಿರೋ ಹಾಗೆ ಇದ್ರೆ ಏನು ಅರ್ಥ ಇಲ್ಲ. ಅರ್ಥ ಆಯ್ತಾ? ಹೋದ ವಾರ ಹೇಳಿಲ್ಲ ನಮಗೆ. ಆದಾಗ ನಿಮಗೆ ನಾನು ಏನಂತ ಹೇಳಿದೆ, ಪ್ರತ್ಯಾಹಾರ ಅಂತ ಹೇಳಿದೆ. ಇಂದ್ರಿಯ ನಿಗ್ರಹಣ, ನಿಮ್ಮ ಎಲ್ಲ ಇಂದ್ರಿಯಗಳು, ಮನಸ್ಸು, ಟೇಸ್ಟ್, ಟಚ್, ಸ್ಮೆಲ್, ಸೈಟ್, ಹಿಯರಿಂಗ್, ಇದೆಲ್ಲ ನಿಮ್ಮ ಹಿಡಿತದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಪ್ರತ್ಯಾಹಾರ ಅಂತ ವಿಚಾರಣೆ ಮಾಡಿದ್ವಿ. ಇವತ್ತು ಧಾರಣ ಅಂತ ಒಂದು ಪದ ಇದೆ. ಧಾರಣಗೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ನಾವು, ಅಲ್ವಾ? ನೀವೆಲ್ಲಾನು ಸ್ಕೂಲಲ್ಲಿದ್ದಾಗ ಇದನ್ನು ಸಾಕಷ್ಟು ಉಪಯೋಗಿಸಿರ್ತೀರ, ಅಥವಾ ನಿಮ್ಮ ಮಕ್ಕಳು ಬೇರೆ ಯಾರು ಇದ್ರೆ ಇವಾಗ ಅವ್ರ ಮೇಲೆ ಉಪಯೋಗಿಸೋಕೆ ಶುರು ಮಾಡ್ತೀರಾ ಕಾನ್ಸಂಟ್ರೇಷನ್ ಅಂತ. ಆದರೆ ಇದರ ಮೂಲ ಅರ್ಥ ಏನು ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ, ನಾನು ಇದನ್ನು ಯೋಗದ ಅನುಸಾರ ಹೇಳ್ತೀನಿ. ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಯೋಗ ಸೂತ್ರದಲ್ಲಿ ಇದಕ್ಕೆ ಧಾರಣ ಅಂತ ಕರೀತಾರೆ. ಧಾರಣ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್. ಯೋಗ ಸೂತ್ರದಲ್ಲಿ ತತ್ರ ಪ್ರತ್ಯ ಏಕತಾನತ ಧ್ಯಾನಂ ಅಂತ ಹೇಳಿದ್ರೆ ಧ್ಯಾನದ ಯೋಗ ಸೂತ್ರ. ಧಾರಣ ಅಂತ ತಗೊಂಡ್ರೆ ಇದಕ್ಕೆ ಒಂದು ಸೂತ್ರ ಬರುತ್ತೆ, ದೇಶಬಂಧ ಚಿತ್ತಸ್ಯ ಧಾರಣ ಅಂತ. ಕಾನ್ಸಂಟ್ರೇಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನೀವು ಯಾವ ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಹೋಗಿರ್ತೀರ, ಅಥವಾ ಯಾವುದೋ ವಿಷಯದ ಬಗ್ಗೆ ಓದೋಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿದ್ರೆ, ಆ ವಿಷಯದ ಬಗ್ಗೆ ನಿಮಗೆ ಒಲವಿರಬೇಕು, ಪ್ರೀತಿ ಇರಬೇಕು. there has to be love towards the subject that you are pursuing. ಇವಾಗ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇದ್ರಿ. ಒಂದು ಆಸಕ್ತಿ ಇರಬೇಕು, ಸ್ವತಃ ಬರಬೇಕು, ಬೇರೆ ಯಾರೋ ಹೇಳ್ಬಿಟ್ಟು ಬರೋದಂತಲ್ಲ. ಆಮೇಲೆ ನೀವು ಯಾವ ವಿಷಯವನ್ನು ಅನುಸರಿಸ್ತಾ ಇರ್ತೀರ ಅದ್ರ ಬಗ್ಗೆ ಪ್ರೀತಿ ಇರಬೇಕು. ಆಸಕ್ತಿ ಮತ್ತು ಪ್ರೀತಿ ಬುದ್ಧಿ, ಶ್ರದ್ಧೆ ತಾನಾಗ್ತಾನೆ ಬರುತ್ತೆ. ಇವಾಗ ನೀವು ಗಮನಿಸಿದ್ರೆ, ನನಗೂ ಶ್ರದ್ಧೆ ಇರಲಿಲ್ಲ ಓದೋದ್ರಲ್ಲಿ. ನಾನೇನು ಅಂದ್ಕೊಂಡಿದ್ದೆ, ನನಗೆ ಓದೋಕ್ಕೆ ಬರಲ್ಲ ಅಂತ ನಾನು ಚಿಕ್ಕವನಾಗಿದ್ದಾಗ. ಆಮೇಲೆ ತಿಳಿಯಿತು ಇದಕ್ಕೂ ಏನು ಶ್ರದ್ಧೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅವರು ಏನು ಹೇಳ್ಕೊಡ್ತಾ ಇದ್ರು ಆ ವಿಷಯದ ಬಗ್ಗೆ ನನಗೆ ಪ್ರೀತಿ ಇರಲಿಲ್ಲ, ಒಲವಿರಲಿಲ್ಲ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಆಸಕ್ತಿ ಇದ್ದು ಪ್ರೀತಿ ಇದ್ದರೆ ಶ್ರದ್ಧೆ ತಾನಾಗ್ತಾನೆ ಬರುತ್ತೆ. ಶ್ರದ್ಧೆ ಬಂದಾಗ ಏನಾಗುತ್ತೆ, ಗಮನ ಒಂದೇ ಕಡೆ ಇರುತ್ತೆ ನಿಮಗೆ. ಇವಾಗ ಏನಕ್ಕೆ ನಿಮಗೆ ಏನೋ ಅಭ್ಯಾಸ ಮಾಡ್ತಾ ಇರ್ತೀರ, ಕೆಲಸ ಮಾಡ್ತಾ ಇರ್ತೀರ, ಗಮನ ಅಲ್ಲಿರಲ್ಲ, 1000 ಕಡೆ ತಲೆ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ. ಏನಕ್ಕೆ ಹೇಳಿ? ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಶ್ರದ್ಧೆ ಇಲ್ಲ ಅಂತ ಹೇಳ್ತಾರೆ. ಅವಾಗ ಇದು ಹೇಳಿರ್ತಾರೆ, ನಿಮಗೂ ಹೇಳ್ತಾರೆ, ನನಗೂ ಹೇಳಿದ್ದಾರೆ. ಆದರೆ ಏನಕ್ಕೆ ಶ್ರದ್ಧೆ ಇಲ್ಲ? ಮೊದಲನೇದು ಆಸಕ್ತಿ ಇಲ್ಲ, ಎರಡನೇದು ಆ ವಿಷಯದ ಬಗ್ಗೆ ಪ್ರೀತಿ ಇಲ್ಲ. ಇವಾಗ ಪ್ರೀತಿನೂ ಇಲ್ಲ, ಆಸಕ್ತಿನೂ ಇಲ್ಲ ಅಂತ ಹೇಳಿದ್ರೆ, ನೀವು ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಳಕ್ಕೆ ಹೋಗಿದ್ದೀರಾ ಅದ್ರ ಬಗ್ಗೆ ನಿಮಗೆ ಒಲವಿರುತ್ತಾ? ಇಲ್ಲ. ನೀವು ಮರ್ಯಾದೆನೂ ಸಹ ಕೊಡೋದಿಲ್ಲ ಅದ್ರ ಬಗ್ಗೆ, ನೀವು ತಿರಸ್ಕಾರವಾಗಿ ಕಾಣ್ತೀರ ಅದನ್ನು. ಹೀಗಾದಾಗ ಏನಾಗುತ್ತೆ ಅಂದರೆ, ನಿಮಗೆ ಗಮನ ಕೊಟ್ಟು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಇವಾಗ ಯಾರಿಗೂ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಹೋಗ್ಬಿಟ್ಟು ಎಲ್ಲ ಮಾಡು ಅಂತ ನೀವು ಕಳಿಸ್ತೀರ ಅಡುಗೆ ಮನೆಗೆ, ತಲೆ ಚಚ್ಕೊಂಡ್ಬಿಡ್ತಾರೆ ಅವರು. ಅವ್ನಿಗೆ ಚಾಕು ಇಟ್ಕೊಳ್ಳೋಕ್ಕೆ ಆಸಕ್ತಿ ಇರಲ್ಲ ಕೈಯಲ್ಲಿ, ಅಂಥವ್ರಿಗೆ ಹೋಗ್ಬಿಟ್ಟು ಅಡುಗೆ ಮಾಡು ಅಂದರೆ ಹಿಂಗಾಗತ್ತೆ. ಮ್ಯಾಥಮೆಟಿಕ್ಸೇ ಇಷ್ಟ ಇರಲ್ಲ, ಯಾವುದೋ ಒಂದು ಮಗುಗೆ ಅಂತ ಅಂದ್ಕೊಂಡು ಕೂತ್ಕೊಂಡು ಮ್ಯಾಥ್ಸ್ ಓದು ಅಂತ ಹೇಳಿ ಏನಕ್ಕೆ ಓದ್ತಾರೆ ಅವರು? ಹಂಗಂತ ಯು ಕಾಂಟ್ ಬ್ರ್ಯಾಂಡ್ ದೆಮ್ ಆಲ್ಸೋ. ಅವ್ರು ಸರಿಯೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಆಸಕ್ತಿ, ಅವರ ಒಲವು, ಅವರ ಪ್ರೀತಿ ಬೇರೆ ಯಾವುದೋ ವಿಷಯದಲ್ಲಿದೆ. ಇದನ್ನೇ ಎಷ್ಟೊಂದು ಜನ ಗಮನಕ್ಕೆ ತಗೊಳ್ಳಲ್ಲ. ಯಾವುದೋ ಇವಾಗ ನನಗೆ ಯಾವುದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರುತ್ತೆ, ಇವಾಗ ನನ್ನ ಹತ್ರ ಬರೋರೆಲ್ಲ ಅದ್ರ ಬಗ್ಗೆ ಆಸಕ್ತಿ ಇರಬೇಕು ಅಂತ ತಿಳಿಯೋದು ತಪ್ಪು.
ಇವರೆಲ್ಲ ಏನು ಮಾಡ್ತಾರೆ ಅಂದ್ರೆ ಹಂಗೆ ಮಾಡ್ತಾರೆ. ನನಗೇನೋ ಗೊತ್ತಿದೆಯಾ ಇದು ಎಲ್ಲರಿಗೂ ಗೊತ್ತಿರಬೇಕು. ಅದು ಗೊತ್ತಿಲ್ಲ, ಓ ಸರಿ ಇವ್ನು ಕಾನ್ಸಂಟ್ರೇಷನ್ ಮಾಡಕ್ಕೆ ಬರೋದೇ ಇಲ್ಲ, ಕ್ಲಾಸಲ್ಲಿ ಕೇಳೋದೇ ಇಲ್ಲ. ಅರ್ಥ ಇದೆಯಾ ಇದರಲ್ಲಿ ನಿಮ್ಗೆ ಮಾತಾಡೋದು? ಇದನ್ನ ನನ್ನ ಟೀಚರ್ಸ್ ಹೇಳ್ತಾ ಇದ್ರು ನನ್ನ ತಂದೆಗೆ ಮೀಟಿಂಗಿಗೆ ಬಂದಾಗ. ಎಷ್ಟೊಂದು ಸತಿ ಫೇಲ್ ಆಗ್ತಾಯಿತ್ತು ನನ್ನ ಕ್ಲಾಸಲ್ಲಿ ಇದ್ದಾಗ. ನನಗಂತೂ ಬೇಜಾರೇ ಆಗ್ತಾ ಇರಲಿಲ್ಲ. ಯಾಕೆ ನಂಗೆ ಗೊತ್ತಿತ್ತು ಅವಾಗಲೇ ಇವ್ರು ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ. ಆದರೆ ಅಷ್ಟು ಚಿಕ್ಕವನಾಗಿದ್ದಾಗ ಹೇಳಿದ್ರೆ ಖಂಡಿತ ಕೇಳ್ತಾ ಇರಲಿಲ್ಲ ಅವರೆಲ್ಲ. ಸುಮಾರು ಮೀಟಿಂಗಿಗೆ ಬರ್ತಾಯಿದ್ರು ನಮ್ಮ ತಂದೆ ತಾಯಿ. ಎಲ್ಲರೂ ಬಯಸ್ಕೋಬೇಕು ಹಾಗೆ. ನನಗಂತೂ ಬೇಜಾರೇ ಆಗ್ತದೆ, ಯಾಕಂದ್ರೆ ನನಗೆ ಆಸಕ್ತಿ ಇರಲಿಲ್ಲ ಆ ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ. ಅವರೆಲ್ಲ ಟೀಚರ್ಸ್ ಎಲ್ಲ ಏನು ಹೇಳ್ತಾಯಿದ್ರು, ನೋಡು ಇಷ್ಟೆಲ್ಲ ಹೇಳಿದ್ರು ಇವನೇನು ಬೇಜಾರೇ ಮಾಡ್ಕೊಂಡು, ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ? ದಿಸ್ ನೋ ಶೇಮ್. ಆ ಟೀಚರ್ಸ್ಗಳು ಹಿಂಗೆ ಹೇಳ್ತಾ ಇದ್ರು ಅವಾಗ. ನಾನು ಅವಾಗಲೇ ಅನ್ಕೊಂಡೆ ಎಂಥ ದಡ್ರಪ್ಪ ಆಯ್ತು ಅಂತ. ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಿದ್ರೆ ನಂಗೆ ಬೇಕಾದ್ರೆ ಸ್ಕೂಲಿಂದ ಆಚೆ ತೆಗ್ದಿರೋರು ಅವರು. ಇವಾಗ ಓಪನಾಗಿ ಹೇಳ್ತೀನಿ ನಾನು. ಅಲ್ವಾ, ಇದು ಸತ್ಯ ತಾನೇ? ನಿಮಗೂ ಇದು ಮಾಡಿರ್ತಾರೆ ಯಾರಾದ್ರೂ. ಇವಾಗ ನಮಗೂ ಸ್ಪೋರ್ಟ್ಸ್ ಡೇ ಆಗ್ತಾಯಿತ್ತು. ಇಡೀ ಸ್ಕೂಲಲ್ಲಿ ಒಂದು ಪ್ರೈಸ್ ಬರಲಿಲ್ಲ ನನಗೆ. ಯಾಕೆ? ಟ್ರೈನಿಂಗ್ ಇರೋದು ಒಂದು PT ಪೀರಿಯಡು ಆಯಿತಾ, ಅದನ್ನು ಟೀಚರ್ಸ್ ತೊಗೋತಾ ಇದ್ರು. ಏನು ಸ್ಪೋರ್ಟ್ಸ್ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಹೆಂಗೆ ಬರುತ್ತೆ? ನನ್ನ ಹೈಸ್ಕೂಲ್, ಮಿಡಲ್ ಸ್ಕೂಲಿಂದ ಹೈಸ್ಕೂಲ್ ತನಕ ಎಲ್ಲ ಪ್ರೈಸು 1-3 ಜನಕ್ಕೆ ಬಂತು ಅಷ್ಟೇ, ಒಂದಕ್ಕೂ ಬರಲಿಲ್ಲ. ಇವಾಗ ಅವರೆಲ್ಲ ಅವ್ರನ್ನ ನೋಡಿ ಅಯ್ಯೋ ನೀವು ಇವ್ರು ಹೌದಾ ಅಂತ ಅನ್ಸ್ಬಿಡತ್ತೆ ನಿಮಗೆ. ತಪ್ಪದು. ಏನಕ್ಕೆ? ಆಸಕ್ತಿ ಇತ್ತು ಅವ್ರಿಗೆ, ಪರ್ಸ್ಯೂ ಮಾಡಿದ್ರು. ಇಲ್ಲ ಯಾರಾದ್ರೂ ಹೇಳ್ಕೊಡ್ಬೇಕು, ತಿಳುವಳಿಕೆಯಿಂದ ಹೇಳಬೇಕು ಅವ್ರಿಗೆ, ಇಲ್ಲ ಇದನ್ನ ಅನುಸರಿಸ್ಕೊಂಬನ್ನಿ ಅಂತ. ಇವಾಗ ಇವು ಎಲ್ಲ ಬರ್ತವೆ. ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಳ್ಬಿಡೋಕ್ಕಾಗತ್ತೆ, ಬೇಡ ಹೋಗಿ ಅಂತ. ನೀವು ಆ ಚಿಕ್ಕ ವಯಸ್ಸಲ್ಲಿ ಈ ವಿಷಯ ನಿಮಗೆ ಚಿಕ್ಕದು, ಯಾಕಂದ್ರೆ ನೀವು ಮೊದಲನೇ ಸತಿ ಕೇಳ್ತಾ ಇದ್ದೀರಾ. ನಾನು ಸಮಯ ತಗೊಂಡು ಇದನ್ನ ನಿಮ್ಮಲ್ಲಿ ಹೂಡಬೇಕು. ಐ ಹ್ಯಾವ್ ಟು ಪ್ಲಾಂಟ್ ದ ಸೀಡ್, ನರ್ಚರ್ ಇಟ್ ಸೊ ದಟ್ ಇಟ್ ಗ್ರೋಸ್. ಬರೀ ಬೀಜ ಹಾಕ್ಬಿಟ್ಟು ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಗಿಡ ಆಗಿ ಮರ ಆಗಬೇಕು, ಹಣ್ಣು ಕೊಡಬೇಕು ಅನ್ನೋ ಹೆಂಗೆ ಕೊಡುತ್ತೆ? ಸಾಧ್ಯನಾ? ಇವಾಗ ಪ್ರೀತಿ ಇದೆ, ಅದನ್ನು ಓದಬೇಕು, ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಅಂತ ಹೇಳಿದ್ರೆ ಆವಾಗ ನಿಮಗೆ ಗಮನ ಬರುತ್ತೆ, ಶ್ರದ್ಧೆ ಬರುತ್ತೆ. ಶ್ರದ್ಧೆಯಿಂದ ಕಾನ್ಸಂಟ್ರೇಷನ್ ಬರೋದು. ಇವಾಗ ನೀವೇ ಡಿಸೈಡ್ ಮಾಡ್ಕೊಂಡು ಇದನ್ನ ನೀವೇ ಅಪ್ಲೈ ಮಾಡಿ ನಿಮ್ಮ ಜೀವನಕ್ಕೆ, ಅಥವಾ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಆಗಿರ್ಬೋದು. ಏನಕ್ಕೆ ಅವ್ರು ಓದ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಆಸಕ್ತಿ ಇಲ್ಲ. ಎಷ್ಟು ವಿಷಯಗಳಿದೆ, ಬರೀ 5 ಸಬ್ಜೆಕ್ಟಿಗೆ ತಂದಿಟ್ಟಿದ್ದಾರೆ, ಸೋಷಿಯಲು, ಸೈನ್ಸು, ಮ್ಯಾಥ್ಸು, ಫಿಸಿಕ್ಸು, ಅದು ಇದು ಅಂದ್ಕೊಳ್ಳೋ. ಎಷ್ಟು ವಿಷಯಗಳಿದಾವೆ. ಇವಾಗ ನೀವು ಒಂದು ಕಡೆ ನಿಮ್ಮ ಮನಸ್ಸು ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕಡೆ ನೀವು ಗಮನ ಕೊಡ್ಬೇಕಂತ ಹೇಳಿದ್ರೆ ಇದಿರಬೇಕು. ಇದಿಲ್ಲ ಅಂತ ಹೇಳಿದ್ರೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗತ್ತೆ ಹೇಳಿ? ಆಗತ್ತಾ? ಸೊ ಇವಾಗ ಯಾರು ತಪ್ಪಪ್ಪ? ಇವಾಗ ಎಲ್ಲ ಮಕ್ಕಳನ್ನು ಬ್ಲೇಮ್ ಮಾಡೋಕ್ಕಾಗತ್ತಾ ಸ್ಕೂಲಿರೋರ್ನ? ಅದೇ ಟೀಚರ್ಸ್ ಅರ್ಥ ಮಾಡ್ಕೋಬೇಕು ತಾನೇ, ಇದು ಸಂಸ್ಥೆ ನಡೆಸೋರು ಅರ್ಥ ಮಾಡ್ಕೋಬೇಕಿದು. ಎಷ್ಟು ಜನ ಮಕ್ಕಳು ಸ್ಕೂಲ್ಗೆ ಕಳಿಸ್ತಾ ಇದಾರೆ ನೋಡಿ, ಒಬ್ಬರಾದರೂ ಅರ್ಥ ಮಾಡ್ಕೊಂಡಿದಾರ ಇದನ್ನ? ಕರ್ಮಕಾಂಡ. ಅಷ್ಟು ದೊಡ್ಡ ಸ್ಕೂಲ್ಗಳು 10 ವರ್ಷ ಬೇಕಾ ಮಕ್ಳಿಗೆ ಏನಾದ್ರು ಒಂದು ವಿಷಯ ತಿಳಿಸೋಕ್ಕೆ? ಇವಕ್ಕೆ 2 ವರ್ಷದಲ್ಲೇ ನನ್ಕಿನ್ನ ಪಂಟ್ರಾಗಿದ್ದಾವೆ ಇವೆಲ್ಲ. ನೋಡಿದೆ ಅವ್ರುಗಳು ಏನೇನು ಮಾಡ್ತಾರೆ ಅಂತ. ಅದು ನಿಜವಾದ ಶಿಕ್ಷಕನ ಶಕ್ತಿ. ಅವರು ಯಾರು ಬರ್ತಾರೆ ನಿಮ್ಮ ಹತ್ರ, ಅವ್ರ ಅನುಸಾರ ನೀವು ಹೇಳ್ಕೊಡ್ಬೇಕಾಗತ್ತೆ. ಇವ್ರು ನಿಂತ್ಬಿಟ್ಟು ನಾನು ಹೇಳೋದೇ ಹಿಂಗೆ, ನೀವೆಲ್ಲ ಅನುಸರಿಸಿ ಅಂದರೆ ಹಿಂಗೆ ಅನುಸರಿಸೋಕ್ಕಾಗತ್ತೆ? ನಿಮಗೂ ಅಷ್ಟೇ. ಇಲ್ಲ ನಿಮಗೆ if you feel like it's a lack of concentration in whatever work that you're pursuing, take a step back. ನೀವು ನಿರ್ಧಾರ ಮಾಡಿ, ಆಯ್ತು ಏನಕ್ಕೆ ಹಿಂಗೆ ಆಗ್ತಾ ಇದೆ, ಕಾರಣ ಏನು? ಇದು ಎರಡೇ ಬರೋದು. ಪ್ರೀತಿ ಇಲ್ಲ, ಆಸಕ್ತಿ ಇಲ್ಲ, ಇದೆರಡೂ ಇಲ್ಲದಿರೋದ್ರಿಂದ ಶ್ರದ್ಧೆ ಇರಲ್ಲ. ಡಸ್ ದಿಸ್ ಮೇಕ್ ಸೆನ್ಸ್? ಹೆಂಗೆ ಗಂಟೆ ಕೂತು ಏನಾದರೂ ಸೀರೀಸ್ ನೋಡೋಕ್ಕಾಗತ್ತೆ? ಎಲ್ಲಿಂದ ಬಂತು ಕಾನ್ಸಂಟ್ರೇಷನು?
ಮತ್ತೆ ಅಲ್ವಾ? ಸೊ ಯಾರು ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾರು ದಡ್ರು ಅಂತೂ ಇಲ್ಲ. ದಡ್ರಾಗಿದ್ರು ಅವ್ರ ಬದಲಾವಣೆ ಖಂಡಿತ ಆಗೇ ಆಗತ್ತೆ. ಯಾವಾಗ ಅವ್ರಿಗೆ ಆಸಕ್ತಿ ಇರೋ ವಿಷಯ ತೊಗೊಂಬಂದಿಡಿ. ಇವಾಗ ಉದಾಹರಣೆ ಕೊಡ್ತೀನಿ. ಇವಾಗ ಗೇಮಿಂಗ್ ಈ ಸ್ಪೋರ್ಟ್ಸ್ ಗೇಮ್ಗಳು ಆಡ್ತಾರೆ ಗೊತ್ತಾ? ಆಯ್ತು ಬಿಡಿ, ಅದು ಹೇಳೋದಿಲ್ಲ. ಸೊ ಒಂದಿನ ಜ್ಞಾಪನ ಇಟ್ಕೊಳ್ಳಿ ನೀವು. ಏನಾಯ್ತು? ಸೊ ಇವಾಗ ನಾನು ಹೇಳಿದ್ರಲ್ಲಿ ಏನಾದರೂ ಡಸ್ ಇಟ್ ಮೇಕ್ ಸೆನ್ಸ್? ಇವಾಗ ನಾನೇನು ವಿಚಾರಣೆ ಮಾಡಿದೆ, ನಿಮ್ಮ ಅಭಿಪ್ರಾಯ ಏನು? ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಆಮೇಲೆ ನೀವು ಎರಡನೇದು, ಇವಾಗ ನಾನು ಕಾನ್ಸಂಟ್ರೇಷನ್ ಅಂತ ಒಂದು ಹೇಳಿದೆ. ಇಷ್ಟು ನೀವು ಈ ಭಾವನೆ, ಈ ಜ್ಞಾನ ನಿಮ್ಗಿರುತ್ತೆ, ಆಯ್ತಾ? ನೀವು ಅನುಸರಿಸಕ್ಕೆ ಶುರು ಮಾಡ್ತೀರಾ. ಆದರೂ ಎಷ್ಟೊಂದು ಸತಿ ಎಣುಕ್ತೀರಾ ನೀವು. ಅಂದರೆ ಶ್ರದ್ಧೆನೂ ಇರುತ್ತೆ, ಆ ಏನು ವಿಷಯದ ಬಗ್ಗೆ ನೀವು ಓದ್ತಾ ಇದ್ದೀರಾ ಅದ್ರ ಬಗ್ಗೆ ಪ್ರೀತಿನೂ ಇರುತ್ತೆ, ಆಸಕ್ತಿನೂ ಇರುತ್ತೆ. ಆದರೂ ನೀವು ಎಷ್ಟೊಂದು ಸತಿ ಎಣುಕ್ತೀರಾ. ಗಮನಿಸಿದ್ದೀರಾ ಅಲ್ವಾ? ಇದು ಏನಕ್ಕಾಗತ್ತೆ? ವೈ ಡು ಯು ಫೇಲ್ ಟು ಕಂಟಿನ್ಯೂ ದಿಸ್ ಪ್ರಾಸೆಸ್ ಆಫ್ ಹ್ಯಾವಿಂಗ್ ಅನ್ಡಿವೈಡೆಡ್ ಅಟೆನ್ಷನ್ ಟುವರ್ಡ್ಸ್ ಪರ್ಸ್ಯೂಯಿಂಗ್ ಸಮಥಿಂಗ್ ಅಂತ ಹೇಳಿದ್ರೆ, ಇದಕ್ಕೆ 3 ಕಾರಣಗಳಿದ್ದಾವೆ. ಮೊದಲನೇದು ದೇಹ ಸ್ಥಿರವಾಗಿರಲ್ಲ ನಿಮಗೆ. ನೀವು ಎಷ್ಟೋ ಶ್ರದ್ಧೆಯಿಂದ ಇಟ್ಟು ಏನೋ ಮಾಡ್ಬೇಕಂತ ಕೂತ್ಕೋತೀರ, ಧ್ಯಾನ ಮಾಡಬೇಕು ಅಂತ ಕೂತ್ಕೋತೀರ, ದೇಹ ಕೇಳಲ್ಲ. 5 ನಿಮಿಷ ಆಗ್ತಾ ಇದ್ದಂಗೆ ಕಾಲು ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಹೊಟ್ಟೆ ಹಸುವಾಗೋಕ್ಕೆ ಶುರುವಾಗತ್ತೆ. ಯಾವ್ದಾರ ಒಂದು ಅಂಗಾಂಗಗಳು ಕೈ ಕೊಡೋಕೆ ನಿಮಗೆ. ಏನಕ್ಕೆ ಆಸನ ಅಭ್ಯಾಸ ಮಾಡ್ತೀರಾ? ಆಸನ ಅಭ್ಯಾಸ ಮಾಡೋ ಕಾರಣ ಇದೇನೆ. ನಿಮ್ಮ ದೇಹ ಯಾವ ಮಟ್ಟಕ್ಕೆ ನೀವು ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನೀವು ಹೇಳಿದಾಗ ಅದು ಕೇಳಬೇಕು. ಇವಾಗ ನಿಮ್ಮ ದೇಹ ಏನು ಹೇಳುತ್ತೆ ಹಾಗೆ ಕೇಳ್ತಾ ಇದ್ದೀರಾ ನೀವು. ಎಲ್ಲ ಪೂರ್ತಿ ದೇಹದ ಎಲ್ಲ ಕಾರ್ಯಗಳು ನಿಮ್ಮ ಹಿಡಿತದಲ್ಲಿರಬೇಕು. ಹಾಗಿಲ್ಲ ಇವಾಗ ನಿಮಗೆ. ಆದಷ್ಟು ಗಮನ ಕೊಟ್ಟು ಶ್ರದ್ಧೆ ಕೊಟ್ಟು ಓದ್ತಾ ಇರುತ್ತೆ, ಆದರೆ ದೇಹ ಕೇಳಲ್ಲ. ಸುಸ್ತಾಗ್ಬಿಡತ್ತೆ, ಇಲ್ಲ ನಿದ್ರೆ ಬರುತ್ತೆ, ಇಲ್ಲ ಏನೋ ಒಂದು ಕಾಯಿಲೆ ಬರುತ್ತೆ. ಆಸನ ಅಭ್ಯಾಸ ಮಾಡೋದ್ರಿಂದ ಕಾರಣ ಇದೆ. ಆಯಿತು, ನೀವು ಇಷ್ಟೆಲ್ಲ ಮಾಡ್ತಾ ಇರ್ತೀರ, ದೇಹ ಗಟ್ಟಿಮುಟ್ಟಿಯಾಗಿರುತ್ತೆ, ಅಂದ್ರೂ ನಿಮಗೆ ಗಮನ ಇಟ್ಟು ಕೆಲಸ ಆಗೋದಿಲ್ಲ. ತುಂಬ ಶಕ್ತಿ ಇರುತ್ತೆ ನಿಮಗೆ, ಆದರೆ ಆ ಬಂದಿರೋ ಶಕ್ತಿ ನಿಮಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರಲ್ಲ. ದಿಸ್ ಇಮ್ಮೆನ್ಸ್ ಸ್ಟ್ರೆಂತ್ ಆ್ಯಂಡ್ ಎನರ್ಜಿ ಇನ್ ಈಚ್ ಒನ್ ಆಫ್ ಅಸ್. ಯು ಹ್ಯಾವ್ ಟು ನೋ ಹೌ ಟು ಡೈರೆಕ್ಟ್ ದ್ಯಾಟ್. ಇವಾಗ ಮಕ್ಕಳಿಗೆ ತುಂಬ ಶಕ್ತಿ ಇರುತ್ತೆ, ತುಂಬ ಉತ್ಸಾಹ ಇರುತ್ತೆ, ಅದನ್ನು ಹೇಗೆ ಚಾಲನೆ ಮಾಡಬೇಕಂತ ತೋರಿಸ್ಬೇಕು ಅವ್ರಿಗೆ. ಅವ್ರನ್ನ ಸುಮ್ಮನೆ ಟಿ ವಿ ಮುಂದೆನೋ ಎಲ್ಲೋ ಮುಂದೆ ಕೂರಿಸ್ಬಿಟ್ರೆ ಪೆದ್ರಾಗ್ತಾವವು. ಪುಸ್ತಕ ಓದಕ್ಕೆ ಕೊಡಿ, ಆಚೆ ಕಡೆ ಗಾರ್ಡನಿಂಗ್ ಮಾಡಿಸಿ, ಕೆಲಸಗಳು ಮಾಡಿಸಿ, ಬರೋ ಎನರ್ಜಿ ಎಲ್ಲ ಹೋಗುತ್ತೆ ಅವಕ್ಕೆ. ದಿಸ್ ಇಸ್ ಮೈಂಡ್ಫುಲ್ ಪ್ರೊಡಕ್ಟಿವಿಟಿ. ಶಕ್ತಿ ಇದೆ ಆಯಿತಾ? ಆ ಶಕ್ತಿ ನಿಮ್ಗೆ ಸತ್ವ ಏನಿದೆ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಎಲ್ಲಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರಬೇಕು. ಇವಾಗ ಸಾಮಾನ್ಯ ಜನಕ್ಕೂ ಕ್ರಿಮಿನಲ್ಸ್ಗೂ ಏನು ವ್ಯತ್ಯಾಸ? ನಮಗೆ ಏನು ಶಕ್ತಿ, ಯಾವ ಬುದ್ಧಿ ಇದೆ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ದಾರಿಯಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಗೊತ್ತು. ಕ್ರಿಮಿನಲ್ಗಳಿಗೆ ಅದು ಗೊತ್ತಿರೋದಿಲ್ಲ, ಖೈದಿಗಳಿಗೆ ಅದು ಗೊತ್ತಿರೋದಿಲ್ಲ. ಏನು ಮಾಡ್ತಾರೆ? ಶಕ್ತಿ ಇದೆಯಾ, ಬೇಡಿದ್ರೆ ಕೆಲಸಗಳು ಉಪಯೋಗಿಸ್ಕೋತಾರೆ ಅದನ್ನು. ದಟ್ ಈಸ್ ಮೇಕ್ ಸೆನ್ಸ್. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಎಷ್ಟೇ ನಿಮ್ಗೆ ಆಸಕ್ತಿ ಇರ್ಬೋದು, ಎಷ್ಟೇ ನಿಮಗೆ ಒಲವಿರ್ಬೋದು, ಆಯಿತು ಒಂದು ವಿಷಯದ ಬಗ್ಗೆ ನಾನು ಕೂತು ಅಧ್ಯಯನ ಮಾಡಬೇಕು ಅಂತ, ಆದರೆ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಕೇಳಿಲ್ಲ ಅಂತ ಹೇಳಿದ್ರೆ ನೀವು ಕೂರೋಕ್ಕಾಗಲ್ಲ. ಅದಕ್ಕೆ ಪ್ರಾಣಾಯಾಮ ಅಭ್ಯಾಸ ಮಾಡೋದು. ಏನು ಮಾಡ್ತೀರಾ? ಏನಾಗುತ್ತೆ ಪ್ರಾಣಾಯಾಮದಲ್ಲಿ? ನಿಮ್ಮ ದೇಹದಲ್ಲಿ ಏನೇನು ಶಕ್ತಿ ಇದೆ ಅದು ಸರಿಯಾದ ರೀತಿ ಇಲ್ಲಿಗೆ ಹೋಗಾಗ ಉಪಯೋಗಿಸ್ಕೊತೀರಾ. ದಿಸ್ ಇಸ್ ದ ಸೀಟ್ ಆಫ್ ಎವ್ರಿಥಿಂಗ್. ಇಲ್ಲೇ ಜಗತ್ತಿರೋದು, ಇಲ್ಲೇ ಬ್ರಹ್ಮಾಂಡ ಇರೋದೇ ಇಲ್ಲಿ, ಈ ಭಾಗದಲ್ಲಿ. ಶಕ್ತಿ ಎಲ್ಲ ಮೇಲಕ್ಕೆ ಹೋಗಬೇಕು, ಶಕ್ತಿ ಎಲ್ಲ ಕೆಳಗೆ ಹೋಗ್ತಾ ಇರತ್ತೆ. ಇವಾಗ ಬಂದಿದ್ದು ಪ್ರಾಣ ಎಲ್ಲ ಇಲ್ಲಿ ಹೋಗಿ ಆ ಪ್ರಾಣಶಕ್ತಿಯಿಂದ ನೀವು ಹೊಸ ವಿಷಯಗಳನ್ನು ತಿಳ್ಕೊಳಕ್ಕೆ ಶುರು ಮಾಡಿದಾಗ ಏನೇನಾಗುತ್ತೆ ಅದು ನೀವು ಅನುಸರಿಸಿದಾಗಲೇ ಗೊತ್ತಾಗುತ್ತೆ ನಿಮಗೆ. ಸೊ ನಿಮ್ಮ ದೇಹ ನಿಮ್ಮ ಹಿಡಿತದಲ್ಲಿಲ್ಲ,
ನಿಮ್ಮ ನಿಮ್ಮ ಪ್ರಾಣ ನಿಮ್ಮ ಹಿಡಿತದಿಲ್ಲ ಅಂತ ಹೇಳಿದ್ರೆ ಇನ್ನು ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಹಿಡಿತದಲ್ಲಿರುತ್ತಾ? ಯಾರು ಒಂದು ಸಾವಿರಾರು ಜನ ಹೇಳಿದ್ದೆಲ್ಲ ತಲೆಗೆ ಹಾಕ್ಕೊಳ್ತಾ ಹೋಗ್ತೀರಾ. ಇವಾಗ ನಾನೇ ಉದಾಹರಣೆ ಕೊಡ್ತೀನಿ. ನಾನು ಜೀವನದ ಅನುಭವಗಳಲ್ಲಿ ಏನೇನಾಗುತ್ತೆ ಆ ವಿಷಯಗಳು, ಪುಸ್ತಕಗಳಲ್ಲಿ ಏನು ಓದ್ತೀನಿ ಅದು, ಮತ್ತು ನಾನು ಯಾರು ಸ್ವಾಮೀಜಿಗಳನ್ನು ಭೇಟಿ ಆಗ್ತೀನಿ ಅಥವಾ ಜ್ಞಾನಿಗಳನ್ನು ಭೇಟಿ ಆಗ್ತೀನಿ, ಅವರಿಂದ ಏನು ವಿಷಯಗಳು ಬರುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾರ ಮಾತು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಪ್ರೀತಿನೇ ಆಗಿರ್ಬೋದು, ಅವ್ರು ಏನು ಹೇಳಿದ್ರು ನನ್ನ ತಲೆ ಒಳಗೆ ಹೋಗಲ್ಲ. ಯಾಕೆ? ಅವ್ರಿನ್ನ ಆ ಮಟ್ಟಕ್ಕೆ ಬಂದಿಲ್ಲ ಅಂತ. ಇವಾಗ ನೀವು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದನ್ನೆಲ್ಲ ನೀವು ತಲೆಗೆ ಹಾಕೋತ ಹೋದ್ರೆ ಹುಚ್ಚರಾಗಿ ಹೋಗ್ತೀರಾ ನೀವು. ಗಾಸಿಪ್ಪು ಅದೇ, ಇನ್ನು ಅದಕ್ಕಿಂತ ಬೇರೆ ಎಕ್ಸಾಂಪಲ್ ಇಲ್ಲವೇ ಇಲ್ಲ. ತಲೆಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಏನಾಗತ್ತೆ? ಅವ್ರು ಆ ಗುಣ ವ್ಯಕ್ತಿಲಿ ಇರೋದೇ ಇಲ್ಲ ಅಂತ ಅಂದ್ಕೊಳ್ಳಿ, ತಲೆಗೆ ಬಂದು ಕೂರತ್ತೆ. ಸೊ ವೆನ್ ದ ಇಂಟೆಲಿಜೆನ್ಸ್ ಇಸ್ diluted to this extent, how is it possible to have clarity in what you do? ಇವಾಗ ಎಷ್ಟೊಂದು ಸತಿ ನಿಮಗೆ ಸರಿ ತಪ್ಪುಗಳು ಗೊತ್ತು ಅಲ್ವಾ, ಇದು ಸರಿ ಇದು ತಪ್ಪು ಅಂತ. ಎಷ್ಟೊಂದು ಸತಿ ಒಂದು ಏನು ಕೆಲಸ ಮಾಡಿರ್ತೀರ ಅಥವಾ ಯಾವ ಆಲೋಚನೆ ನೀವು ಅನುಸರಿಸ್ಕೊಳ್ಳೋಕ್ಕೆ ಒಂದು ಹೋಗ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಅದು ತಪ್ಪು ಅಂತ, ಅಂದರೂ ನೀವು ಅದನ್ನೇ ಮಾಡೋಕ್ಕೆ ಶುರು ಮಾಡ್ತೀರ. ಯು ಲೂಸ್ ದಿಸ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಾಟ್ ಇಸ್ ರೈಟ್ ಆ್ಯಂಡ್ ವಾಟ್ ಇಸ್ ರಾಂಗ್. ಸರಿ ತಪ್ಪುಗಳೇ ನಿಮ್ಗೆ ಗೊತ್ತಾಗಲ್ಲ, ತಪ್ಪು ಯಾವುದು ಸರಿ ಯಾವುದು ಅಂತ. ನಿಮ್ಮ ಮಕ್ಕಳ ಇವಾಗ ಬುದ್ಧಿಯಲ್ಲೇ ನಿಮಗೆ ಸರಿ ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ನೀವು ಕುತ್ಕೊಂಡು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೆಂಗಾಗತ್ತೆ? ನಿಮಗೂ ಗೊತ್ತು, ಆಯಿತು ನೀವೇನೋ ಓದೋಕ್ಕೆ ಶುರು ಮಾಡಿದ್ದೀರಾ, ಅಭ್ಯಾಸವನ್ನು ಅನುಸರಿಸ್ತಾ ಇದ್ದೀರಾ. ಈಗಿನ ಕಾಲದಲ್ಲಿ ಉದಾಹರಣೆ ಕೊಡಬೇಕಂದ್ರೆ ಮೊಬೈಲ್ ನೋಡಬಾರ್ದು, ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಅದು ಗೊತ್ತಿರೋ ವಿಷಯನೇ. ಇದು ಗೊತ್ತು, ಇದು ತಿಳಿದಿದ್ರು ನೀವು ಅದೆಲ್ಲ ನೋಡ್ತಾ ಬಂದರೆ, ನನಗೇನು ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ಇವತ್ತು ಯಾರೋ ಬೆಳಗ್ಗೆ ಬಂದಿದ್ರು, ಅಂದರೆ ಎಷ್ಟು ತಮಾಷೆ ಆಗಿದೆ. ಅವ್ರಿಗೆ ಒಂದು ಅಭ್ಯಾಸ ಆಗಿದೆ, ಆಯ್ತು ಕೇಳಿ, ದಿಸ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ತುಂಬ 3-4 ದಿನದಿಂದ ರಿಸ್ಟ್ ನೋವು ಆಗ್ತಾಯಿದೆ ಅವರಿಗೆ. ನಾನೆಲ್ಲ ಕೇಳಿದೆ, ಏನು ಮಾಡ್ತೀರಾ ಅದೆಲ್ಲ ವಿಚಾರಣೆ ಮಾಡಾದ್ಮೇಲೆ ಹೇಳಿದೆ. ಆಮೇಲೆ ರಿಸ್ಟ್ ನೋವು ಜೊತೆ ಇಲ್ಲಿ ಕತ್ತು ನೋವು ಆಗ್ತಾಯಿದೆ ಅವ್ರಿಗೆ ಸಡನ್ನಾಗಿ. ಏನೂ ಇರಲಿಲ್ಲ ಇಷ್ಟು ದಿನ. ನಂಗೆ ಗೊತ್ತಿತ್ತು ಇದು ಏನಿರ್ಬೋದು ಕಾರಣ. ರಾತ್ರಿ ಮಲಗಬೇಕಾದ್ರೆ ಹಿಂಗೆ ಇಟ್ಕೊಂಡು ಕ್ರಾಲ್ ಮಾಡ್ತಾ ಇದ್ದಾರೆ, ಸೊ ಕತ್ತು ಹಿಂಗೆ ಎತ್ತಿದ್ದಾರೆ, ಫೋನ್ ಹಿಂಗಿದೆ, ಈ ಆ್ಯಂಗಲಲ್ಲಿ ಇಟ್ಕೊಂಡು ಲಾಸ್ಟ್ 3 ದಿನದಿಂದ ದಿನ 3 ಅವರ್ ರಾತ್ರಿ ಹೊತ್ತು ಆಗ್ತಾ ಇದೆ. ಅವ್ರು ಫುಲ್ ಗಾಬರಿ ಆಗ್ಬಿಟ್ಟು ಬಂದಿದ್ರು ಇವತ್ತು. ನಂಗೆ ಏನೋ ಆಗೋಗಿ ಅದನ್ನ ಹೋಗ್ಬಿಟ್ಟು ಡಾಕ್ಟ್ರ್ ತೋರಿಸಿ, ಅವನು ಎಕ್ಸ್ರೇ ಮಾಡಿದ್ದಾನೆ, ಸ್ಕ್ಯಾನ್ ಮಾಡಿದ್ದಾನೆ ಎಲ್ಲ, ನಿಮ್ಗೇನೋ ಸರ್ ಸ್ಪೈನಲ್ಲೇ ಪ್ರಾಬ್ಲಮ್ ಇದೆ ಅಂತಲ್ಲ. ಅವ್ನು ಫುಲ್ ಭಯ ಪಟ್ಕೊಂಡು ಬಂದಿದ್ದ. ನಾನು ಕೇಳಿದೆ, ದಿನಚರಿ ಹೇಗಿದೆ ಹೇಳು? ಯಾರಾದರೂ ಮಲ್ಕೋಬೇಕಾದ್ರೆ ದಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಮಾಡೋಕ್ಕಾಗತ್ತಾ? ಮಾಡ್ತಾರಾ? ಇನ್ನು ಮೊದಲು 15 ನಿಮಿಷ ನಾನು ಸೇರಿಸ್ಕೊಂಡು ನಾಳೆಯಿಂದನೇ ಬರ್ತೀನಿ ಯೋಗಾಭ್ಯಾಸಕ್ಕೆ. ಇಲ್ಲ ನಿಂಗೆ ಅವಶ್ಯಕತೆ ಇಲ್ಲ ಇದು, ಅದನ್ನು ಮೊದಲು ಮಾಡೋದು ನಿಲ್ಲಿಸು. ಬರ್ದೇನೆ ಇರುತ್ತೆ, ಹಿಂಗೆ ನೋಡ್ತಾ ಹಿಂಗೆ ಕೈ ಇಟ್ಕೊಂಡಿದ್ರೆ ಯಾರಿಗೂ ಅವ್ನಿಗೆ ಇನ್ನೊಂದು ಏನು ಗೊತ್ತಾ, ಅವ್ನು ಎಷ್ಟು ಪುಟ್ಟು ಕೈ ಇದೆ, ಅದಕ್ಕೆ ಇಷ್ಟು ದೊಡ್ಡ ಫೋನ್ ಇಟ್ಕೊಂಡಿದ್ದಾರೆ. ರಿಸ್ಟಿಗೆ ಹೆಂಗೆ ತಡಿಯೋಕ್ಕಾಗುತ್ತೆ ಆ ಭಾರ? ಎಷ್ಟು ಸೂಕ್ಷ್ಮ ಅಥವಾ ಪೆದ್ದತನ ಅಂತ ಅನ್ಸುತ್ತೆ. ಆ ಕಾರಣ ಚಿಕ್ಕದಾಗೇ ಇರ್ಬೋದು, ಆದರೆ ಅವನಿಗೆ ಅಷ್ಟು ಪರಿಣಾಮವನ್ನು ಬೀರಿದೆ ಅದು. ನನಗೇನು ಹೆಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ? ಕತ್ತು ಯಾವಾಗಲೂ ನೋವು ಬರ್ತಾ ಇದ್ರೆ ಆಗತ್ತಾ? ಸಾಧ್ಯ ಇಲ್ಲ. ಸೊ ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏನಕ್ಕೆ ಆಗ್ತಾ ಇಲ್ಲ, ಏನಕ್ಕೆ ಎಡವ್ತೀರಾ? ವೈ ಡು ಯು ಫೀಲ್? ಇಟ್ಸ್ ಬಿಕಾಸ್ ಆಫ್ ದಿಸ್. ಸರಿ ತಪ್ಪುಗಳ ಬಗ್ಗೆ ನಿರ್ಧಾರ ತಗೊಳಕ್ಕಾಗೋದಿಲ್ಲ ನಿಮಗೆ. ನಿಮ್ಮ ದೇಹದಲ್ಲಿ ಶಕ್ತಿ ಹಿಂಗಿದೆ, ಆ ಶಕ್ತಿಯನ್ನು ಎಲ್ಲಿ ಕಳಿಸ್ಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ಅದಾದ ನಂತರ ನಿಮ್ಮ ದೇಹ ನಿಮ್ಮ ಕಂಟ್ರೋಲಲ್ಲೇ ಇಲ್ಲ. ಹಿಂಗಾದಾಗ ನೆಮ್ಮದಿಯಾಗಿ ಯಾವುದಾದ್ರೂ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಬರುತ್ತಾ? ಹೆಂಗೆ ಸಾಧ್ಯ? ಇವಾಗ ಮಕ್ಕಳು ಅಷ್ಟೇ, ಏನಾದ್ರು ಕಾನ್ಸಂಟ್ರೇಷನ್ ಇಲ್ಲ ಅವ್ರಿಗೆ ಏನಾದರೂ ಓದೋದ್ರಲ್ಲಿ ಅಂತ ಹೇಳಿದ್ರೆ ಈ 3ರಲ್ಲೇ ಇರುತ್ತೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ದೇಹ ಕೇಳ್ತಾ ಇರಲಿಲ್ಲ, ಇಲ್ಲ ಅವರು ಶಕ್ತಿ ಎಲ್ಲಿರುತ್ತೆ, ಸರಿಯಾದ ವಿಷಯದ ಕಡೆ ಇವಾಗ ಓದೋಕ್ಕೆ ಶುರು ಮಾಡ್ತೀರಾ ಅಂದ್ಕೊಳ್ಳಿ, ನಿಮ್ಗೆ ಯಾವ ವಿಷಯದ ಬಗ್ಗೆ ಇಷ್ಟ ಇರುತ್ತೆ ಅದನ್ನು ಮೊದಲು ಓದೋಕ್ಕೆ ಶುರು ಮಾಡಬೇಕು. ಶುರುನಲ್ಲಿ ಇಷ್ಟ ಆಗಿಲ್ದಿರೋ ವಿಷಯ ಓದೋಕ್ಕೆ ಶುರು ಮಾಡಿದ್ರೆ ಆಸಕ್ತಿನೇ ಹೊರಟೋಗುತ್ತೆ ಓದೋದ್ರಲ್ಲಿ.
ಚಿಕ್ಕ ಮಕ್ಕಳಿಗೆ ಸಹಜವಾಗಿ ಸರಿ ತಪ್ಪುಗಳ ಬಗ್ಗೆ ಗೊತ್ತಿರೋದಿಲ್ಲ. ಸೊ ದೊಡ್ಡವರಾಗಿ ನಾವು ತಿಳುವಳಿಕೆ ಇರೋರು ಹೇಳಿದಾಗ ಅವರು ತಿಳಿತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಸಹಜವಾಗಿ ಆಸಕ್ತಿ ಅನ್ನೋದು ಬರುತ್ತೆ. ಇವಾಗ ಎಷ್ಟೊಂದು ವಿಷಯಗಳ ಬಗ್ಗೆ ನನಗೂ ಇಂಟ್ರೆಸ್ಟ್ ಇಲ್ಲ, ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ. ಉದಾಹರಣೆಗೆ ಈ ವಿಡಿಯೋ ಮಾಡೋಕೆ ಆಗಿರ್ಬೋದು ಅಥವಾ ಪೋಸ್ಟ್ ಮಾಡೋದಾಗಿರ್ಬೋದು, ಎಷ್ಟೊಂದು ವಿಷಯಗಳು ನನಗೆ ಆಸಕ್ತಿ ಇಲ್ಲ ಅದರಲ್ಲೆಲ್ಲ. ಆದರೂ ಮಾಡ್ತೀನಿ, ಯಾಕೆ ಅದು ಅವಶ್ಯಕತೆ ಇದೆ. ಎಷ್ಟೊಂದು ಕೆಲಸಗಳು ನಾವು ಮಾಡಬೇಕು, ಬಿಕಾಸ್ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಇವಾಗ ನೀವು ಹೋಗ್ರಪ್ಪ ಮಕ್ಕಳೆಲ್ಲ ಯಾರು ನೋಡ್ಕೊತಾರೆ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಹೆತ್ಮೇಲೆ ನೀವು ಸಾಕಲೇಬೇಕು ಅದನ್ನು. ಇವಾಗ ನಾನು ಇಲ್ಲಿ ನಡೆಸ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಹೋಗ್ರಯ್ಯ 10 ವರ್ಷ ಬೇಕು ನಿಮಗೆಲ್ಲ ಅಭ್ಯಾಸ ಮಾಡೋಕ್ಕೆ, ಹೇಳ್ಕೊಡೋದೇ ಇಲ್ಲ ಹೋಗಿ ಅಂತ ಹೇಳಿಬಿಟ್ರೆ, ನೀವು ಒಂದು 2 ತಿಂಗಳು 3 ತಿಂಗಳು 2 ವರ್ಷ ಬಂದು ನೀವು ಅಭ್ಯಾಸ ಮಾಡ್ತಾ ಇರ್ತೀರ, ಇನ್ನೂ ಆಗಿಲ್ಲ ಹೋಗಿ ಸಾಕು ನಿಮಗೆ ನಿಮ್ಮ ಜನ್ಮಕ್ಕೆ ಇಷ್ಟೇ ಅಂತ ಹೇಳ್ಬಿಟ್ರೆ ಅರ್ಥ ಇಲ್ಲ. ಹಾಗೆಲ್ಲ ಹೇಳಬಾರ್ದು, ಹೇಳಕ್ಕೂ ಆಗೋದಿಲ್ಲ. ಹೆಂಗೆ ಆಸಕ್ತಿ ಬರುತ್ತೆ? ಎಷ್ಟು ವರ್ಷ ಬೇಕು? ಇವರೆಲ್ಲ ಇವಾಗ ಹೇಳ್ತಾರೆ 21 ದಿನಕ್ಕೆ ಬನ್ನಿ, 41 ದಿನಕ್ಕೆ ಬನ್ನಿ, ಎಲ್ಲ ಸರಿ. ವರ್ಷಾನ್ಗಟ್ಲೆ ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಹೊಸ ಅಭ್ಯಾಸವನ್ನು ಕಲ್ತ್ಕೋಬೇಕು ಅಂತ ಹೇಳಿದ್ರೆ 21 ಡೇಸಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ, 41 ಡೇಸಲ್ಲಿ ಫಿಕ್ಸ್ ಮಾಡ್ತೀವಿ. ಇದನ್ನು ಮ್ಯಾಜಿಕ್ಕಾ ಮಾಡೋಕ್ಕೆ? ಹಾಗೆಲ್ಲ ಆಗಲ್ಲ. ಇಟ್ ಟೇಕ್ಸ್ ಇಯರ್ಸ್ ಆ್ಯಂಡ್ ಇಯರ್ಸ್. 21 ದಿನದಲ್ಲಿ ದೇಹ ಮನಸ್ಸು ಎಲ್ಲ ಪರಿವರ್ತನೆ ಆಗ್ಬಿಟ್ಟಿದ್ರೆ ಎಲ್ಲೋ ಇದ್ಬಿಡ್ತಾ ಇದ್ರು ಎಲ್ಲರೂ ಜಗತ್ತಲ್ಲಿ. ಇವಾಗ ಆಗತ್ತಾ 21 ದಿನದಲ್ಲಿ ಫುಲ್ ಬದಲಾವಣೆ ಆಗೋಕ್ಕೆ? 21 ಡೇಸ್ ವಿ ಫಿಕ್ಸ್ ಎವ್ರಿಥಿಂಗ್. ನಾನ್ಸೆನ್ಸ್. ಹೆಂಗಾಗತ್ತೆ ಅದು? ವರ್ಷಾನ್ಗಟ್ಲೆ ಇದ್ರೇ ಎಡುತ್ತಾ ಇರ್ತೀವಿ. ಯು ಕ್ಯಾನ್ ಸ್ಟಾರ್ಟ್, ಇಟ್ಸ್ ಅ ಸ್ಟಾರ್ಟ್. ಸೊ ನೀವೇನಾದರೂ ಯಾವಾಗಲೂ ನೀವು ಫೇಲ್ ಆಗ್ತಾ ಇದ್ರೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಯಿತು, ಈ ಕಾರಣದಿಂದ ಕೆಳಗೆ ಹೋಗ್ತಾ ಇದ್ದೀವಿ, ಅರ್ಥ ಆಯ್ತಾ? ಆಮೇಲೆ ನೀವು ಎಷ್ಟೊಂದು ಸತಿ ಸಾಧನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಇವಾಗ ನೀವು ಯೋಗಾಭ್ಯಾಸಕ್ಕೆ ಬರ್ತಾ ಇದ್ದೀರಾ ಆತ, ಇದು ಒಂದು ಸಾಧನೆ. ಇಟ್ಸ್ ಅ ಜರ್ನಿ ಟುವರ್ಡ್ಸ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ನೋವಾಗತ್ತೆ ಅಥವಾ ಈ ಭಾಗಗಳಿದೆ ಅಂತಲೇ ಗೊತ್ತಿಲ್ಲ. ನೋವು ಬರೋ ತನಕ ಜೀವನದಲ್ಲಿ ಸತ್ಯವಾಗ್ಲೂ ಗೊತ್ತಾಗಲ್ಲ. ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತೀರಾ, ಯಾವುದೋ ಒಂದು ಹೊಸ ಆಸನ ಮಾಡ್ತೀರಾ, ಒಂದು ಕಡೆ ಎಲ್ಲೋ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಈ ಥರ ನೀವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಎಷ್ಟೊಂದು ಸತಿ ನಿಮ್ಗೇನಾದರೂ ಅನಿಸಿದ್ಯಾ ಐ ಆಮ್ ನಾಟ್ ಫಿಟ್ ಟು ಪರ್ಸ್ಯೂ ದಿಸ್ ಪಾತ್ ಅಂತ? ಅನಿಸಿದ್ಯಾ ಆ ಥರ ಏನಾದರೂ? ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಯು ಆರ್ ಅನ್ಫಿಟ್ ಫಾರ್ ದಿಸ್ ಜರ್ನಿ ಆಫ್ ಇನ್ ಅ ಕ್ವೆಸ್ಟ್? ಅನಿಸಿದೆ ಯಾವಾಗಾದರೂ ಹಂಗೆ? ನಂಗೆ ಅನಿಸಿದೆ. ಏನಕ್ಕೆ ಅನಿಸುತ್ತೆ ಗೊತ್ತಾ ಅದು? ಅಥವಾ ಓಕೆ, ಲೆಟ್ ಮೀ ಕಮ್ ಇನ್ ದಿಸ್ ವೇ. ಇಷ್ಟು ವರ್ಷ ನೀವು ಜೀವನ ಮಾಡ್ಕೊಂಡು ಬಂದ್ರಿ ಅಲ್ವಾ? ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ ಅಯ್ಯೋ ಸಾಕಾಯ್ತಪ್ಪ ನನ್ನ ಜೀವನ ಏನಿದೆ ಅಂತ? ಅನಿಸಿದೆ ಯಾವತ್ತಾದರೂ ಹಂಗೆ? ಹ್ಯಾವ್ ಯು ಫೆಲ್ಟ್ through whatever years of living that you have been through, have you ever felt it's enough, or like felt like you have had enough of this life? Not yet. ನಾವಂತೂ ದಿನ ಅನ್ಸುತ್ತೆ, ಒಂದು ದಿನದಲ್ಲೇ 3 ಸತಿ ಅನ್ಸತ್ತೆ ನನಗೆ ಸಾಕಿದು, ಏನು ಅರ್ಥನೇ ಇಲ್ಲ. ಆದರೆ ಆಮೇಲೆ ಗೊತ್ತು ನಾನು ಮಾಡಲಿಲ್ಲ ಅಂದರೆ ಏನು ನಡೆಯಲ್ಲ ಅಂತ. ಸೊ ಯುದ್ಧ ಮಾಡ್ತಾ ಇರಬೇಕು. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಯಾಕೆ ಹಂಗೆ ಅನ್ಸುತ್ತೆ ಅಂತ? ಅನ್ಸಿದ್ಯಾ ಏನಕ್ಕೆ ಈ ರೀತಿಯಾದ ಭಾವನೆ ಬರುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ? ಆಯಿತು, ಒಂದು ಕಾರಣ ಒಂದೇ ರೀತಿ ಜೀವನ ಶೈಲಿ ಇರುತ್ತೆ, ಅದಕ್ಕೆ ಬೋರ್ಡಮ್ ಆಗುತ್ತೆ. ನಿಮ್ದೇನಂದ್ರಿ? ಇಷ್ಟ ಇರೋ ಕೆಲಸಗಳನ್ನ ಮಾಡ್ದೇನೆ ಇಷ್ಟ ಇಲ್ದಿರೋ ಕೆಲಸಗಳೆಲ್ಲ ಮಾಡ್ತಾ ಇರ್ತೀರಾ, ಅದಿನ್ನೊಂದು. ಆಮೇಲೆ ನೀವೇನೋ ಅಂದ್ಕೊಂಡಿರ್ತೀರಾ, ಅದು ಮಾಡಲ್ಲ, ಆದ್ರಿಂದ ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ. ಆಮೇಲೆ ನಿಮಗೆ ಏನಾದರೂ ಇದೆಯಾ ಆ ಥರ?
You? Think of yourself locally thinking suspect. ಬೇರೆ ಇದೆಯಾ ಏನಾದ್ರು? ಅಷ್ಟೇನಾ? ಸ್ವಲ್ಪ ಇನ್ನೂ ಆಳ್ವಾಗಿ ಹೋಗಿ. ಸ್ಯಾಟಿಸ್ಫೈ ಆಗಲ್ಲ. ಅದೇ ಏನಕ್ಕೆ? ಒಂದು ಉದಾಹರಣೆ ಕೊಡಿ ಯಾವುದಾದ್ರೂ. ಎಕ್ಸಾಂಪಲ್ ಕೊಡು. ಇವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ದೆ, ಏನು ಮಾಡಲಿಲ್ಲ ನೀವು? ಅಯ್ಯೋ ಸಾಕು ವಯಸ್ಸು. ಸಾಕಷ್ಟು ಆಯ್ತು. ಅದು ಬರುತ್ತೆ, ತಾನೇ ಬರುತ್ತೆ. ಒಂದ್ಸತಿ ಏನಾಗತ್ತೆ ಅಂದ್ರೆ ಹುಡ್ಯ ಇಲ್ಲಿ ತುಂಬಾ ಜಾಸ್ತಿ ಟ್ರೈ ಮಾಡಕ್ ಹೋಗ್ತೀಯ ಅಲ್ವಾ, ಅವಾಗ ಆಗೋದಿಲ್ಲ. ಬಿಟ್ಬಿಡೋದನ್ನು, ತಾನೇ ಆಗತ್ತೆ. ಇದು ಇರೋದೇ ಹಾಗೆ. ನೀನು ಎಷ್ಟು ಜಾಸ್ತಿ ಟ್ರೈ ಮಾಡ್ತೀಯ ಯಾವುದೋ ಒಂದು ವಿಷಯವನ್ನ, ಇವಾಗ ನಿಂದೆ ತಗೊಳ್ಳೋಣ, 99 ಬರಬೇಕು ಅಂತ ತುಂಬ ಎಫರ್ಟ್ ಆಗ್ತೀಯ ಅನ್ಕೋ, ಅವಾಗ ಬರಲ್ಲ. ನೀನು ಆರಾಮಾಗಿ ಮಾಡ್ಕೊಂಡು ಹೋಗು, ತಾನೇ ಬರುತ್ತೆ ಅದು. ನೀನು ಎಷ್ಟು ಜಾಸ್ತಿ ಎಫರ್ಟ್ ಹಾಕ್ತೀಯ ಅದು ನಿನ್ನಿಂದ ಇನ್ನೂ ತುಂಬ ದೂರ ಹೋಗುತ್ತೆ. ನೀನು ಸುಮ್ಮನೆ ಮಾಡ್ತಾ ಹೋಗು, ತಾನೇ ಆಗುತ್ತೆ ಅದು. ನಿನ್ನ ಎಫರ್ಟ್ ಹಾಕಿ ನಿಂಗೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗ್ತಿರುತ್ತೆ ಅಲ್ವಾ. ಬರಬೇಕು ಬಿಟ್ಬಿಡೋದನ್ನು. ನೀನು ಇವಾಗ ಎಕ್ಸಾಮ್ ಬರೀಬೇಕಾದ್ರೆ ನೀನು ಕಮ್ಮಿ ಬರಬೇಕು ಅಂತ ಬರೀತೀಯ ಯಾವತ್ತಾದ್ರೂ? ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀಯ? ನೀನು ಇದನ್ನ ಮಾಡಿ ಇವಾಗ ಆಯ್ತಾ. ಇವಾಗ ನಾನು ಹೇಳೋನಲ್ಲ, ಅದನ್ನ ಅನ್ಸರ್ಸ್ತು. ಇವಾಗ ನೆಕ್ಸ್ಟ್ ಟೈಮ್ ನೀನು ಬಂದಾಗ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಆದ್ಮೇಲೆ ಹೇಳು, ನೋಡಿ ನೀನು ಬರಲೇಬೇಕು ಅಂತ ಬರೀಬೇಡ, ಬಿಟ್ಬಿಡೋದನ್ನ. ಅದಾಗದೇ ಆಗುತ್ತೆ ಅನ್ಕೊಂಡು ಸುಮ್ಮನೆ ಮಾಡ್ತಾ ಹೋಗಿ, ಅವಾಗ ತಾನೇ ಆಗುತ್ತೆ. ಒಳ್ಳೆ ಟಾಪರ್ಗಳು ತಲೆನೋವು. ಎಕ್ಸಾಕ್ಟ್ಲಿ. ಸೊ ಹೀಗೆ ಇದು ಧಾರಣ, ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ. ಇಷ್ಟ ಇದೆ ನಿಮಗೆ, ಆ ವಿಷಯದ ಬಗ್ಗೆ ಒಲವಿದೆ, ಪ್ರೀತಿ ಇದೆ, ಗಮನ ತಾನೇ ಬರುತ್ತೆ. ಈ ಥರ ನಿಮಗೆ ನಿಮ್ಮಲ್ಲಿ ಒಂದು ರೀತಿಯ ದೃಢತೆ ಬಂತು ಅಂತ ಹೇಳಿದ್ರೆ ನೀವು ಒಂದು ವಿಷಯದ ಬಗ್ಗೆ ಗಮನ ಕೊಡ್ತಾ ಹೋಗ್ಬೋದು, ಕಾನ್ಸಂಟ್ರೇಷನ್ ಬರುತ್ತೆ. ಇದೇ ತುಂಬ ಹೊತ್ತಿನ ತನಕ ಇತ್ತು ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ವಿಷಯದ ಬಗ್ಗೆ ಕೂತು ನೀವು ಆಲೋಚನೆ ಮಾಡ್ತಾ ಇದ್ದೀರಾ, 10 ನಿಮಿಷ ಆಲೋಚನೆ ಮಾಡಿದ್ರಿ, ಅರ್ಧ ಗಂಟೆ ಮಾಡಿದ್ರಿ, 1 ತಾಸು ತನಕ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಿ ಅಂತ ಹೇಳಿದೆ. ಆಮೇಲೆ ಅದ್ರ ಮಧ್ಯೆ ಯಾವುದೇ ರೀತಿಯಾದ ಅಡಚಣೆ ಇರಲಿಲ್ಲ. ದಿಸ್ ನೋ ಇಂಟ್ರಾಪ್ಷನ್ಸ್ ಬಿಟ್ವೀನ್ ಯು ಸಿಟ್ಟಿಂಗ್ ಆ್ಯಂಡ್ ರೀಡಿಂಗ್. ಉದಾಹರಣೆಗೆ ಯುವರ್ ರೀಡಿಂಗ್ ಅ ಬುಕ್, 1 ಅವರ್ ಕೂತು ನೆಮ್ಮದಿಯಾಗಿ ಓದ್ತಾ ಇದ್ದೀರಾ, ಮಧ್ಯದಲ್ಲಿ ಯಾವುದೇ ರೀತಿಯಾದ ಬ್ರೇಕ್ಸ್ ನೀವು ತೊಗೊಂಡಿಲ್ಲ, ಇಂಟ್ರಪ್ಷನ್ಸ್ ಇಲ್ಲ, ಮಧ್ಯದಲ್ಲಿ ಸರಳವಾಗಿ ಆಗ್ತಾ ಇದೆ. ದಿಸ್ ನೋ ಡಿಸ್ಟ್ರಾಕ್ಷನ್ಸ್ ಆಫ್ ಎನಿ ಸಾರ್ಟ್. ದಿಸ್ ಪ್ರಾಸೆಸ್ ಬಿಕಮ್ಸ್ ಧ್ಯಾನ. ನೀವು ಕೂತು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಒಂದೇ ಮನಸ್ಸಿನಿಂದ ಗಮನ ಇಟ್ಟು ಮಾಡ್ತಾ ಹೋದಾಗ ಧ್ಯಾನ ತಾನಾಗೆ ಆಗತ್ತೆ. ಮೆಡಿಟೇಷನ್ ಇಸ್ ನಾಟ್ ಸಮಥಿಂಗ್ ದಟ್ ಯು ಡೂ ಆ್ಯಂಡ್ ಸಿಟ್ ಆ್ಯಂಡ್ ಪ್ರಾಕ್ಟಿಸ್. ಇಟ್ ಇಸ್ ಸಮಥಿಂಗ್ ದಟ್ ಹ್ಯಾಪನ್ಸ್ ನ್ಯಾಚುರಲಿ. ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ನಾನು ಎಷ್ಟೊಂದು ಸತಿ ಇದನ್ನು ಉಪಯೋಗಿಸ್ತೀನಿ, ಬನ್ನಿ ಮೆಡಿಟೇಷನ್ ಅಭ್ಯಾಸ ಮಾಡೋಣ ಅಂತ. ಮೆಡಿಟೇಷನ್ ಅಭ್ಯಾಸ ಮಾಡೋಕ್ಕಾಗಲ್ಲ, ಧ್ಯಾನ ಅಭ್ಯಾಸ ಮಾಡೋಕ್ಕಾಗಲ್ಲ. ಧ್ಯಾನ ತಾನೇ ಆಗತ್ತೆ ಯಾವಾಗ ಒಂದು ವಿಷಯದ ಬಗ್ಗೆ ಕೂತು ನೀವು ಗಮನ ಕೊಡೋಕೆ ಶುರು ಮಾಡಿದಾಗ. ನಾನು ಹೇಳೋದು ಅರ್ಥ ಆಯ್ತಾ? ಇವಾಗ ಒಂದು ವಿಷಯದ ಬಗ್ಗೆ 1 ಅವರ್ 2 ಅವರ್ ಕೂತ್ಕೊಂಡು ನೀವು ಗಮನ ಕೊಟ್ಟು ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ಆ ಪೂರ್ತಿ ಕ್ರಿಯೆನೇ ದ ಎಂಟೈರ್ ಪ್ರಾಸೆಸ್ ಇಟ್ಸೆಲ್ಫ್ ಇಸ್ ವಾಟ್ ವಿ ಕಾಲ್ ಎಸ್ ಮೆಡಿಟೇಷನ್. ಅಂದರೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೂ ಒಂದು ಸೂತ್ರ ಇದೆ, ತತ್ರ ಪ್ರತ್ಯೇಕತಾನತ ಧ್ಯಾನಂ ಅಂತ.
ಅಂದರೆ ಒಂದು ಕಡೆ ಒಂದು ವಿಷಯದ ಬಗ್ಗೆ ಕೂತು ನಿರಂತರವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋದಾಗ ಧ್ಯಾನ ಅನ್ನೋದು ಸಹಜವಾಗಿ ತಾನಾಗಿ ಆಗ್ತಾ ಹೋಗುತ್ತೆ. ಇಂಟ್ರಪ್ಷನ್ಸ್ ಇರಬಾರ್ದು ಮಧ್ಯದಲ್ಲಿ. This is one of the easily understandable definitions when it comes to meditation. ಒಂದು ಸ್ವಲ್ಪ ಇಂಟ್ರಪ್ಷನ್ ಅಲ್ಲದೆ ಆಗ್ತಾ ಹೋಗಬೇಕು. ಅದು ಯಾವಾಗ ಆಗುತ್ತೆ? ಕಾನ್ಸಂಟ್ರೇಷನ್ ಬಂದಾಗ. ಇವಾಗ ನೀವು ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ ಹೇಳಿದ್ರೆ ನೀವು ಧ್ಯಾನ ಮಾಡೋಕ್ಕೆ ಆಗಲ್ಲ. ಅವರೆಲ್ಲ ಹೇಳ್ತಾರೆ, ಓ ನಂಗೆ ಕಾನ್ಸಂಟ್ರೇಷನ್ ಇಲ್ಲ ಅದಕ್ಕೆ ನಾನು ಧ್ಯಾನ ಮಾಡ್ತೀನಿ ಅಂತ. ಹಿಂಗಾಗತ್ತೆ. ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಧ್ಯಾನ ಆಗಲ್ಲ. ಶುರುವಿನಲ್ಲಿ ನೀವು ಒಂದು ವಿಷಯದ ಬಗ್ಗೆ ಗಮನ ಕೊಡಲೇಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಆ ವಿಷಯನೇ ಪೂರ್ತಿ ಹೊರಟೋಗುತ್ತೆ. ಯು ಬಿಕಮ್ ದ ಸಬ್ಜೆಕ್ಟ್ ಆಬ್ಜೆಕ್ಟ್ ಅದೆಲ್ಲ ಅದು ಡಿಫ್ರೆಂಟ್ ಟಾಪಿಕ್ ಆಫ್ ಡಿಸ್ಕಷನ್ ಮಾಡಿದ್ದಾರೆ. ಶುರುವಿನಲ್ಲಿ ನೀವು ಧ್ಯಾನ ಮಾಡೋಕ್ಕೆ ನಿಮಗೆ ಶ್ರದ್ಧೆ ಇರಬೇಕು, ದೇಹ ಗಟ್ಟಿಯಾಗಿರಬೇಕು. ಖಾಲಿ ಹೊಟ್ಟೆಲಿ ಧ್ಯಾನ ಮಾಡೋಕ್ಕಾಗಲ್ಲ. 1000 ಆಲೋಚನೆಗಳಿತ್ತು ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ ನೆಮ್ಮದಿಯಾಗೆ. ನೀವು ಕಣ್ಣು ಮುಚ್ಚಿ ಕೂತಿರ್ತೀರಾ, ಬೆಂಗಳೂರು ಒಂದ್ಸತಿ ಸುತ್ಕೊಂಡ್ಬಂದಿರ್ತೀರಾ. ಸೊ ನೀವು ಕೂತು ನೆಮ್ಮದಿಯಾಗೆ ಯಾವುದೇ ರೀತಿ ಅಡಚಣೆ ಇಲ್ಲದೇ ಮಾಡಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ನೀವು ಎಫರ್ಟ್ ಹಾಕಲೇಬೇಕು. ನೀವು ಬಲವಂತವಾಗಿ ಕೆಲವೊಂದು ಆಲೋಚನೆಗಳನ್ನ ತಳ್ಳಬೇಕು ನಿಮ್ಮಿಂದ. ಇವಾಗ ನೀವು ಕೂತಿರ್ತೀರ, ಮನಸ್ಸು 1000 ಕಡೆ ಹೋಗುತ್ತಲ್ವಾ. ನೀವು ಪ್ರಯತ್ನ ಮಾಡಿ ಅದನ್ನು ಹೊರಗೆ ಹಾಕಲಿಲ್ಲ ಅಂದರೆ ಅದು ಬರ್ತಾನೆ ಇರುತ್ತೆ. ಮನೆ ಯಾವಾಗಲೂ ಧೂಳಾಗಿರುತ್ತೆ. ಯಾಕೆ? ಯಾವಾಗಲೂ ಕಿಟಕಿ ಬಾಗಿಲೆಲ್ಲ ತೆಗೆದಿರ್ತದೆ. ಕಿಟಕಿ ಬಾಗಿಲನ್ನು ಮುಚ್ಚಿ ಸಹಜವಾಗಿ ಮನೆ ಒಳಗೆ ಕಸ ಬರೋದಿಲ್ಲ. ಇದು ಸಾಧಾರಣ ಉದಾಹರಣೆ. ಅದೇ ರೀತಿ ನಿಮ್ಮ ಮನಸ್ಸಿಗೂ ಇದೇ ಅಪ್ಲೈ ಆಗತ್ತೆ. ಯಾವಾಗಲೂ ಎಲ್ಲ ತೆಗೆದಿಟ್ರೆ ಬೇಡದಲ್ಲೆಲ್ಲ ಬಂದು ಒಳಗೆ ಕೂತೆ ಸಹಜವಾಗಿ ಕೂರುತ್ತೆ. ಅದನ್ನೆಲ್ಲ ಮುಚ್ಕೊಂಡು ಬನ್ನಿ. ನೀವು ಬಲವಂತವಾಗಿ ಅದನ್ನು ಆಚೆ ತಳ್ಳಬೇಕು ಅಲ್ವಾ? ಇಲ್ಲಂದ್ರೆ ಹೇಗಾಗತ್ತೆ? ನೀವು ಧ್ಯಾನ ಮಾಡೋಕ್ಕೆ ನೆಮ್ಮದಿಯಾಗಿ ಆಗತ್ತಾ? ಸಾಧ್ಯನೇ ಇಲ್ಲ. ಸೊ ನೀವೇನಾದರೂ ಕೂತು ನೆಮ್ಮದಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಛಲ ಅನ್ನೋದು ಇರಬೇಕು. ಯು ನೀಡ್ ದಟ್ ವಿಲ್ ಪವರ್. ಸುಮ್ಮನೆ ನಾವು 1 hour ಕೂತ್ಕೊಂಡು ಏನಾದರೂ ಕೆಲಸ ಮಾಡೋದಂತ ಹೇಳಿದ್ರೆ ಎಷ್ಟು ಎಫರ್ಟ್ ಹಾಕಿರ್ಬೇಕು ಗೊತ್ತಾ ಮಾನಸಿಕವಾಗಿ ನೀವು ಎಫರ್ಟ್ ಹಾಕಿಲ್ಲ ಅಂದರೆ ಆಗೋದಿಲ್ಲ. ಅದು ನಿದ್ರೆ ಮಾಡ್ತೀರ ಧ್ಯಾನದ ಹೆಸರಲ್ಲಿ. ಇವಾಗ ಈ ಧ್ಯಾನ ಅನ್ನೋದು ಏನಿದೆ, ವಾಟ್ ವಿ ಕಾಲ್ ಆಸ್ ಮೆಡಿಟೇಷನ್, ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಕೂತಿರ್ತೀರ, ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಗಮನ ಕೊಡ್ತಾ ಹೋಗ್ತೀರಾ. ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ಯು ಸೀಟೆಡ್ ಇನ್ ಅ ಮೆಡಿಟೇಟಿವ್ ಪಾಸ್ಚರ್ ಆಯ್ತಾ, ಕೂತ್ಕೊಂಡಿರ್ತೀರ ನೆಮ್ಮದಿಯಾಗಿ. ಓಂಕಾರವನ್ನು ಗಮನ ಕೊಡ್ತಾ ಹೋಗ್ತೀರಾ. ಯು ಸ್ಟಾರ್ಟ್ ಟು ವಿಜುವಲೈಸ್ ಓಂ. ಸೊ ದ್ಯಾಟ್ ಈಸ್ ದ ಸಬ್ಜೆಕ್ಟ್, ದ್ಯಾಟ್ ಈಸ್ ದ ಆಬ್ಜೆಕ್ಟ್, ಯು ಆರ್ ದ ಸಬ್ಜೆಕ್ಟ್. ಇದು ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಡಿಫ್ರೆನ್ಸಿಯೇಷನ್ ಇದೆ. ನಾನು ಮತ್ತು ಹೊರಗೆ ಯಾವ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅದು. ಅರ್ಥ ಆಗ್ತಾ ಇದೆಯಾ? ಇದು ಬಹಳಷ್ಟು ಕಾಲ ಮುಂದುವರ್ಸ್ಕೊಂಡು ಹೋದಾಗ ಇದೆರಡು ಒಂದೇ ಆಗ್ಬಿಡತ್ತೆ. ಹರ್ಷನಿಗೂ ಓಂಕಾರಕ್ಕೂ ವ್ಯತ್ಯಾಸ ಇರೋದಿಲ್ಲ. ನಾನೇ ಓಂಕಾರ ಆಗ್ತೀನಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಇವಾಗ ನೀವೇನು ಸೀರಿಯಲ್ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ನೀವು ನೀವು ಇಲ್ಲಿ ಕೂತಿದ್ದೀರ, ಟಿ ವಿ ಅಲ್ಲಿದೆ. 5 hour ನೋಡ್ತಾ ಹೋಗಿ, 6 hour ನೋಡ್ತಾ ಹೋಗಿ, ನೀವೇ ಆ ಕ್ಯಾರೆಕ್ಟರ್ ಆಗ್ಬಿಡ್ತೀರಾ. ನಿಮಗೂ ಸೀರಿಯಲ್ಗೂ ವ್ಯತ್ಯಾಸನೇ ಇರೋದಿಲ್ಲ. ಈ ಡಿಫ್ರೆನ್ಸಿಯೇಷನ್ ಪೂರ್ತಿ ಹೊರಟೋಗಿ ನೀವೇ ಆ ವಿಷಯ ಆದರೆ ಇದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂತ ಹೇಳಿದ್ರೆ ಸತ್ತಾಗ ಆಗತ್ತಲ್ಲ, ಅದಲ್ಲ. ಅದು ಒಂದು, ಆದರೆ ಮೂಲ ಅರ್ಥ ಇದು. ಈ ಡಿಫ್ರೆನ್ಸಿಯೇಷನ್ ಅನ್ನೋದೇನಿದೆ, ಇವಾಗ ಡಿಫ್ರೆನ್ಸಿಯೇಷನ್ ಇದೆ, ನಾನು, ನೀವು ಇದೆಲ್ಲ ಬೇರೆ ಬೇರೆ ಅಂತ ನಮ್ಮ ತಲೆಯಲ್ಲಿದೆ. ದಿಸ್ ಡಿಫ್ರೆನ್ಸಿಯೇಷನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನೇಮ್, ಫಾರ್ಮ್, ಜೆಂಡರ್, ವಾಟ್ ಎವರ್, ಇದೆಲ್ಲ ಹೊರಟೋಗುತ್ತೆ. ಮನುಷ್ಯರು ಅನ್ನೋ ಮನೋಭಾವನೆ ಬರುತ್ತೆ ನಮಗೆ.
ಅಥವಾ ಮನುಷ್ಯ ಜೀವ, ಎಲ್ಲವನ್ನು ಇದೇ ರೀತಿಯಾಗಿ ನೋಡೋಕೆ ಶುರು ಮಾಡ್ತೀರಾ. ಆವಾಗ ನೀವು ನೋಡೋ ರೀತಿನೇ ಬದಲಾಗ್ಬಿಡತ್ತೆ. ಯೋರ್ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಚೇಂಜಸ್. ಇದು ಹೊರಟೋಗಿ ನೀವು ಬಂದಾಗ್ತೀರಾ, ಎಲ್ಲ ಬಂದೆ ಅಂತ ನಿಮ್ಗೆ ಅನ್ಸೋಕೆ ಶುರುವಾಗತ್ತೆ. ಇವಾಗ ಏನಿರುತ್ತೆ, ನೀವು ಮತ್ತು ನಿಮ್ಮ ಮುಂದೆ ಯಾರು ಇರ್ತಾರೆ ಎಲ್ಲ ಬೇರೆ ಬೇರೆ ಅಂತ ಮನೋಭಾವನೆ ಇರುತ್ತೆ. ದೇರ್ಸ್ ಅ ಡಿಫ್ರೆನ್ಸಿಯೇಷನ್ ಪ್ರಾಪ್ಸ್. ನೀವು ಆ ವಿಷಯ, ನಿಮ್ಮ ಸುತ್ತಮುತ್ತ ಇರೋರು ಯಾರು ಬೇರೆ ಅಲ್ಲ, ಎಲ್ಲ ಒಂದೇ ಅನ್ಸೋಕೆ ಶುರುವಾಗುತ್ತೆ. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳೋದು. ಟೋಟಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀನಿ ಇದಕ್ಕೆ. ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಆ ಕ್ಯಾಮ್ರಾ ಬೇರೆ ಅಲ್ಲ, ಪುಸ್ತಕ ಬೇರೆ ಅಲ್ಲ, ಏನೂ ಬೇರೆ ಅಲ್ಲ, ಎಲ್ಲವನ್ನ ಒಂದೇ ಅಂತ ನೋಡೋಕೆ ಶುರು ಮಾಡ್ತೀವಿ. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳೋದು. ಇಲ್ಲಿಗೆ ಬರಬೇಕು ಯಾರಾದರೂ ಹೇಳಿದ್ರೆ ಆಯಿತು ನಾನು ಸಮಾಧಿ ಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರೆ, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವರು ಯಾವ ಸ್ಥಿತಿಗೆ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ, ಜಗತ್ತಲ್ಲಿ ಎಲ್ಲ ಏನೇನಿದೆ ಎಲ್ಲ ಒಂದಾಗಿದೆ ಅಂತ ಅರ್ಥ. ಯು ಬಿಕಮ್ ಒನ್ ವಿತ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟೆಡ್ ಬಿಫೋರ್, ದಟ್ ಎಕ್ಸಿಸ್ಟ್ ರೈಟ್ ನೌ, ಇಟ್ಸ್ ಗೋನಾ ಎಕ್ಸಿಸ್ಟ್ ಸಮ್ ಟೈಮ್ ಇನ್ ದ ಫ್ಯೂಚರ್. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಹೇಳೋದು. ಇದರಲ್ಲೇ ಬೇರೆ ಬೇರೆ ಹಂತಗಳಿದೆ, ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಸೊ ನಿಮ್ಗೆ ಎಷ್ಟೊಂದು ಸತಿ ಅನಿಸುತ್ತೆ ಗೊತ್ತಾ, ಇವಾಗ ಉದಾಹರಣೆಗೆ ಈ ಕೋವಿಡ್ ಆಯಿತು, ಎಲ್ಲ ನಮ್ಮ ಫ್ಯಾಮಿಲಿ ಸೇಫ್ ಆಗಿದ್ರೆ ಸಾಕು, ನಮ್ಗೆ ಗೊತ್ತಿರೋರು ನೆಮ್ಮದಿಯಾಗಿದ್ರೆ ಸಾಕು ಅಂತ ಎಲ್ಲ ಅವ್ರವ್ರಿಗೆ ಗ್ರೂಪ್ಗಳು ಹಾಕ್ಕೊಂಡ್ರು. ಇದಾಯ್ತು ಅಲ್ವಾ, ನಮ್ಮ ಮನೇಲೂ ಆಯಿತು, ನಿಮ್ಮ ಮನೇಲೂ ಆಯಿತಾ? ಕೋವಿಡ್ ಆದಾಗ ಒಂದು ಮೋಸ್ಟ್ ರೀಸೆಂಟ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ನಾವು ಚೆನ್ನಾಗಿದ್ರೆ ಸಾಕು, ನಾವು ಆರೋಗ್ಯವಾಗಿದ್ರೆ ಸಾಕು, ನಮ್ಗೇನಾದ್ರು ಆದ್ರೆ ಸಾಕು. ಬೇರೆಯವ್ರಿಗೆ ಹಾಗಾದ್ರೆ ಎಷ್ಟು ಜನಕ್ಕೆ ಏನೇನೆಲ್ಲ ಆಯಿತು, ಎಷ್ಟು ಜನ ಸತ್ತೋದ್ರು. ನಿಮ್ಮ ಕೈಯಲ್ಲಿ ಆಗ್ತಿರ್ಲಿಲ್ಲ ಅವ್ರಿಗೆ ಸಹಾಯ ಮಾಡೋಕ್ಕೆ, ಆಗ್ತಿತ್ತು ಆದರೂ ಮಾಡಲಿಲ್ಲ. ಯಾಕೆ? ಜೀವದ ಭಯ ಇತ್ತು. ಏನಕ್ಕೆ ಜೀವದ ಭಯ ಇತ್ತು? ನಾನು ಬೇರೆ ಅವ್ರು ಬೇರೆ ಅನ್ನೋ ಮನೋಭಾವನೆ ಇತ್ತು. ಡಾಕ್ಟರ್ಸ್ಗಳಿಗೆ ಅದಿರಲಿಲ್ಲ. ಡಸ್ ದಿಸ್ ಮೇಕ್ ಸೆನ್ಸ್? ಎಲ್ಲರೂ ಒಂದೇ ಅನ್ನೋ ಮನೋಭಾವನೆಯಿಂದ ನೀವು ನೋಡೋಕೆ ಶುರು ಮಾಡಿದಾಗ ಈ ಇಂಡಿವಿಜುವಲ್ ಐಡೆಂಟಿಟಿ ಅನ್ನೋದು ಏನಂತ ಇರುತ್ತೆ, ಅದು ಕೆಳಗೆ ಬಿದ್ದೋಗುತ್ತೆ. ಇವಾಗ ಎಲ್ಲನೂ ನಾವು ಎಲ್ಲಿ ತನಕ ಈ ಐಡೆಂಟಿಟಿಗೆ ಒಡೆದಾಡ್ತಾ ಹೋಗ್ತೀವಲ್ವ, ಅಲ್ಲಿ ತನಕ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸತ್ಯ ಹೇಳ್ತೀನಿ ಕೇಳಿ. ಯಾವಾಗ ತನಕ ನಿಮಗೆ ಈ ಇಂಡಿವಿಜುವಲ್ ಐಡೆಂಟಿಟಿ ಅಂತ ಏನಿರುತ್ತೆ ಅದನ್ನು ನೀವು ಬಿಡೋದಿಲ್ಲ, ಅಲ್ಲಿ ತನಕ ನಿಮಗೆ ಧ್ಯಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕಣ್ಣು ಮುಚ್ಚಿರ್ತೀರ, ಆದರೆ ನೆಮ್ಮದಿಯಾಗಂತೂ ಇರೋದಿಲ್ಲ. You have to let go of the identity that you have created yourself in the name of whatever you've done, whatever you have created, acquired, wherever you are. ಅದು ಕೆಳಗೆ ಬಿದ್ದು ಪೂರ್ತಿ ಪುಡಿ ಆಗಬೇಕು. ಇವಾಗ ನೀವು ಪ್ರತಿ ಸತಿ ಯಾರಾದ್ರು ಹೊಸೊಬ್ರನ್ನ ಭೇಟಿ ಮಾಡಕ್ಕೆ ಹೋದಾಗ, ನಾನು ಹಿಂಗೆ ಮಾಡಿದ್ದೀನಿ, ನನ್ನ ಹತ್ರ ಇಷ್ಟಿದೆ, ನನ್ನ ಹತ್ರ ಅಷ್ಟಿದೆ, ನಾನು ಇದು ಓದಿದ್ದೀನಿ ಅದು ಓದಿದ್ದೀನಿ ಅಂದ್ಕೊಂಡೆಲ್ಲ ಹೋದರೆ ಅವ್ರ ಹತ್ರ ನೆಮ್ಮದಿಯಾಗಿ ವಿಷಯ ಕೇಳೋಕ್ಕಾಗತ್ತಾ? ಸ್ಕೂಲಲ್ಲಿದ್ದಾಗ ಭುಜದ ಮೇಲೆ ಬ್ಯಾಗ್ ಇಟ್ಕೊಂಡು ಹೋಗ್ತಾಯಿದ್ರು, ಇವಾಗ ತಲೆ ಮೇಲೆ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲ. that burden you have to let go. Very, very important. That is the first precursor for you to sit and actually experience silence. ಇದು ಮೊದಲನೇ ಯೋಗ್ಯತೆ ಅಂತ ಹೇಳ್ಬೋದು. ಮಾನಸಿಕವಾಗಿ ನೀವು ಅದನ್ನು ಕೆಳಗೆ ಬಿಡಬೇಕು, ಕೆಳಗೆ ಬಿಟ್ಬಿಡ್ಬೇಕು ಅದನ್ನು. ನೀವು ಪ್ರತಿ ಸತಿ ಕೂತಾಗೆಲ್ಲ ಅದನ್ನು ತಲೆಗೆ ಹಾಕೊಂಡಿದ್ರೆ ನೆಮ್ಮದಿಯಾಗಿರೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. There is another reason why when you sit and practice or start your sadhana on the path of dhyana, 1000 ಆಲೋಚನೆಗಳು ಬರುತ್ತೆ. ಯಾಕೆ 20 ವರ್ಷದೆಲ್ಲ ಏನು 20 ನಿಮಿಷದಲ್ಲಿ ಕ್ಲೀನ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸಂಸ್ಕಾರಗಳನ್ನೋದು ವಾಸನೆಗಳಂತ ಕೇಳಿದ್ದೀರಾ? ಒಂದು ಪದ ಇದೆ ವಾಸನೆಗಳು ಅಂತ. ನೀವು ಏನೇನೋ ಅಭ್ಯಾಸಗಳನ್ನು ಅನುಸರಿಸ್ಕೊಂಬಂದಿರ್ತೀರ ಹುಟ್ಟಾಗಿಂದ, ಅದೆಲ್ಲ ಸೂಕ್ಷ್ಮ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೂತಿರೋದು ಒಳಗೆ. All the subtle impressions of all the actions that you did in this particular life gets imprinted in the subconscious mind, and this is what we call as vasanas. Vasana means the smell. It's not, the literal meaning is not
ದ ಸ್ಮೆಲ್, ಬಟ್ ದ ಸ್ಮೆಲ್ ಸಬ್ ಕಾನ್ಷಿಯಸ್, ಅದು ಹೋಗಲ್ಲ. ಇಲ್ಲಿಂದ ಮುಚ್ಚಿಬಿಡ್ಬೋದು ಮೂಗು, ಮನಸ್ಸಿನಿಂದ ಯಾವಾಗ ಮುಚ್ಚೋದು ನೀವು? ಇರಲ್ಲ. ಎಷ್ಟೊಂದು ಸತಿ ಬಿದ್ದು 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 ಇವಾಗ ನನಗೂ ಇರಲಿಲ್ಲ, ಆದರೆ ಗೊತ್ತಾದ್ಮೇಲೆ ಅಷ್ಟೇ, ಅದು ವಾಪಸ್ ಹೋಗಲ್ಲ ನೀವು. ಇದೆಲ್ಲ ಆಗಲಿ ನೀವು ಕೂತು ಸತ್ಯವಾಗ್ಲೂ ಧ್ಯಾನ ಮಾಡೋಕ್ಕಾಗಲ್ಲ. ನೀವು ಕೂತು ಕಣ್ಣು ಮುಚ್ಚಿ ದೈಹಿಕವಾಗಿ ಕೂತಿರ್ತೀರ, ಮನಸ್ಸಿನಲ್ಲಿ ಯುದ್ಧ ಆಗ್ತಾ ಇರುತ್ತೆ. ಆದರೆ ಅದು ಕೂತು ಮಾಡಬೇಕು. ಇದು ನೀವು ಕೇಳಿರ್ತೀರ, ಹೊರಗಡೆ ಯುದ್ಧ ಮಾಡೋದು ಸುಲಭ, ಒಳಗಡೆ ಯುದ್ಧ ನಿಜವಾಗ್ಲೂ ನೀವು ಗೆಲ್ಲಬೇಕಾಗಿರೋದು. ಅದಾದಾಗ ಮುಂದೆ ಹೋಗ್ತಾ ಹೋಗ್ಬೋದು, ಇಲ್ಲ ಅಂದರೆ ಒಡೆದಾಡ್ತಾನೆ ಇರಬೇಕು. ಸೊ ನೀವೇನಾದ್ರು ಕುತ್ಕೊಂಡು ನೆಮ್ಮದಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಧಾರಣ ಅನ್ನೋದಾಗಬೇಕು. ಫಸ್ಟ್ ಕಾನ್ಸಂಟ್ರೇಷನ್ ಬರಬೇಕು, ಪ್ರೀತಿ ಹುಟ್ಟಬೇಕು, ಯಾವುದಾದ್ರೂ ವಿಷಯದ ಬಗ್ಗೆ ಆಸಕ್ತಿ ಬರಬೇಕು. ಆಮೇಲೆ ಶ್ರದ್ಧೆ ಬರಬೇಕು. ಅದರಿಂದ ಶ್ರದ್ಧೆವಂತ ಆವಾಗ ನಿಮಗೆ ಗಮನ ಬರುತ್ತೆ, ಆಯಿತು, ಏಕಾಗ್ರತೆ ಬರುತ್ತೆ. ಒಂದೇ ವಿಷಯದ ಬಗ್ಗೆ ಒಂದೇ ಕಡೆ ಕೂತ್ಕೊಂಡು ಒಂದೇ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಆಲೋಚನೆ ಮಾಡ್ಬೋದು, ಧ್ಯಾನ ಆಗತ್ತೆ. ಇದಾದಾಗ ಒಂದೊಂದಾಗೆ ಸಾಧನೆ ಅನ್ನೋದು ಏನಂತ ನಿಮ್ಗೆ ತಿಳಿತಾ ಬರುತ್ತೆ. ಆವಾಗ ಆಯಿತು, ನೀವು ಸುಮ್ಮನೆ ಕೂತು ಪುಸ್ತಕ ತೆಗೆದು ಓದೋಕ್ಕೆ ಶುರು ಮಾಡಿದ್ರೆ ಸಹಜವಾಗಿ 1 ಅವರಿಗೆ 1 ಗಂಟೆ 2 ಗಂಟೆಗಳಲ್ಲಿ ಪೂರ್ತಿ ಪುಸ್ತಕವನ್ನು ಮುಗಿಸ್ತೀರ. ಇಲ್ಲ ಅಂದರೆ 1 ಪೇಜ್ ತೆಗಿತೀರಾ, 2ನೇ ಪೇಜ್ ತೆಗಿಯೋಷ್ಟೊತ್ತಿಗೆ 4 ಗಂಟೆ ಆಗಿರುತ್ತೆ, 1 ಅಕ್ಷರ ಮುಂದೆ ಹೋಗಿರಲ್ಲ. ಆಯ್ತಾ? This is what concentration stands for from the perspective of Yoga Sutras. ಹಠಯೋಗದಲ್ಲಿ ಇನ್ನೊಂದು ಎಕ್ಸ್ಪ್ಲನೇಷನ್ ಅದ, ಅದು ಇನ್ನೊಂದು ಜೊತೆ ಹೇಳ್ತೀನಿ ಆಯಿತಾ? ಇವಾಗ ಹೇಳಿದ್ರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ಇವಾಗ ಏನು ಮಾಡ್ಬೇಕು ಗೊತ್ತಾ? ಇವಾಗ ಯಾವುದೋ ಒಂದು ವಿಷಯ ಆಸಕ್ತಿನೇ ಇರಲ್ಲ, ಆದರೂ ಮಾಡಬೇಕು ಅಂತ ಹೇಳಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋಬೇಕಷ್ಟೆ. ಇವಾಗ ನನಗೂ ಎಷ್ಟೊಂದು ಮಾಡೋಕ್ಕೆ ಆಸಕ್ತಿ ಇಲ್ಲ, ಆದರೆ ಅದು ಅವಶ್ಯಕತೆ ಇದೆ. ಫ್ಯಾಕ್ಟ್ ಅದು. ಫ್ಯಾಕ್ಟ್, ನೀವು ಅದನ್ನು ಫ್ಯಾಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ಆರೋಗ್ಯವಾಗಿರಬೇಕು ಅಂದರೆ ಆಹಾರ ಪದ್ಧತಿ ಸರಿಯಾಗಿರಬೇಕು ಅಲ್ವಾ? ಆದರೆ ದಿನಕ್ಕೆ 3 ಸತಿ ಸರಿಯಾಗಿ ಆಹಾರ ಸೇವನೆ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಟು ಹ್ಯಾವ್ 3 ಹೆಲ್ದಿ ನ್ಯೂಟ್ರಿಷಿಯಸ್ ಮೀಲ್ಸ್, ಇಟ್ಸ್ ಅ ಬ್ಲಂಡರ್. ತಿನ್ನಲೇಬೇಕಲ್ವಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಎಷ್ಟು ಕಷ್ಟ. ಬೇಡದಿರೋದಕ್ಕೆ ಆಹಾರ ಸೇವನೆ ಮಾಡೋದಕ್ಕೆ ಬೇಡ ಅಂತ ಹೇಳೋದಕ್ಕೆ ಎಷ್ಟು ಕಷ್ಟ, ಆದರೆ ಮಾಡಲೇಬೇಕು, ಯಾಕೆ ಅದು ಅವಶ್ಯಕತೆ ಇದೆ. ಇಟ್ಸ್ ನೀಡೆಡ್, ಏನು ಮಾಡೋಕ್ಕಾಗಲ್ಲ. ಅವಶ್ಯಕತೆ ಇದೆ ಅಂದ್ಕೊಂಡು ಮಾಡ್ತಾ ಹೋಗ್ಬೇಕು. ಅವಾಗ ಹೇಳಿದಲ್ವಾ, ಇಟ್ಸ್ ನೀಡೆಡ್, ಇಟ್ಸ್ ಫಾರ್ ಅ ಹೈಯರ್ ಕಾಸ್ ಅಂತ ದಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಇದು ಅನುಸರಿಸೋದ್ರಿಂದ ನೀವು ಇನ್ನೂ ಮೇಲ್ ಹೋಗ್ತೀರಾ ಅಂತ ಒಂದು ತಲೆ ಆಲೋಚನೆ ಬರಲಿ. ಇವಾಗ ಎಷ್ಟೊಂದು ಕೆಲಸಗಳನ್ನ ಮಾಡ್ತೀವಿ, ಅರ್ಥನೇ ಇರಲ್ಲ ಅದರಲ್ಲಿ, ಆದರೆ ಅದು ಮಾಡ್ತಾ ಮಾಡ್ತಾ ನಮ್ಗೆ ತಿಳಿತಾ ಬರುತ್ತೆ. ಆದರೆ ಮುಂಚೆನೇ ನಿಮ್ಗೆ ಗೊತ್ತಾಗ್ಬಿಟ್ರೆ ಆಯಿತು, ಇದು ಮಾಡೋದ್ರಿಂದ ನಾನು ಇದರಿಂದ ಮೇಲೆ ಹೋಗ್ಬೋದು ಅಂತ ನಿಮ್ಗೆ ಆಲೋಚನೆ ಬಂತು ಅಂತ ಹೇಳಿದ್ರೆ ಅವಾಗ ಇನ್ನೂ ಸುಲಭ ಆಗುತ್ತೆ. ಎಷ್ಟೊಂದು ಚಿಕ್ಕ ಲಾಟ್ ಆಫ್ ಸ್ಮಾಲ್ ಥಿಂಗ್ಸ್ ದಟ್ ವಿ ಡೂ ಹ್ಯಾಸ್ ನೋ ಮೀನಿಂಗ್ ಅಟ್ ಆಲ್, ಬಟ್ ಇಟ್ ಪುಷಸ್ ಅಸ್ ಕ್ಲೋಸರ್ ಟುವರ್ಡ್ಸ್ ಅ ಮಚ್ ಹೈಯರ್ ಕಾಸ್. ಇದು ನಂಬ್ತೀರಾ? ಎಷ್ಟೊಂದು ಚಿಕ್ಕ ಕೆಲಸಗಳು ಮಾಡ್ತೀವಿ, ಅರ್ಥನೇ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ನಿನ್ನೇನು ಯಾರಿಗೋ ಹೇಳ್ತಾ ಇದ್ದೆ, ಇವಾಗ ಚಿಕ್ಕ ಮಗು ಇದೆ, ಇವಾಗ ನೀವು ದಿನ ಸ್ನಾನ ಮಾಡಿಸ್ತೀರಾ ಅದಕ್ಕೆ, ಆ ಮಗು ದೊಡ್ಡದಾದ್ಮೇಲೆ ನೀವು ಸ್ನಾನ ಮಾಡಿಸಿದಂಥ ಜ್ಞಾಪನ ಇರುತ್ತಾ? ಚಾನ್ಸೇ ಇರಲ್ಲ. ಈಗ ಎಷ್ಟು ಎಫರ್ಟ್ ಹಾಕಿರ್ತೀರ ಅದಕ್ಕೆ, ದಿನಕ್ಕೆ 1 ಅವರ್ ಸ್ಪೆಂಡ್ ಮಾಡಬೇಕು ಅದಕ್ಕೆ, ಅವು ಜ್ಞಾಪನನೇ ಇರಲ್ಲ. ಇನ್ನೂ ಯಾವುದೋ ವಿಷಯಕ್ಕೆ ಇದು ಬಂತು, ನಂಗೆ ನಾನು ಅದು ಮಾಡಲ್ಲ ಅಂತ ಹೇಳಿ, ಇದೆಲ್ಲ ಮಾಡಬೇಕು, ಮಾಡಿದಾಗ ಇದಾಗತ್ತೆ. ನಾನು ಅದೇ ಸಮಯವನ್ನು ಬೇರೆ ರೀತಿಗೆ ಕಳಿತೀನಿ ಮಕ್ಕಳ ಜೊತೆ.
ಇವಾಗ ಆ ಕೆಲಸ ಮಾಡಿದ ಅವ್ರು ಸತ್ಯವಾಗ್ಲೂ ಜ್ಞಾಪನ ಇರ್ತಾ ಇರಲ್ಲ. ಜಸ್ಟ್ ಎಕ್ಸಾಂಪಲ್ ಆದರೆ ಅದು ಅವಶ್ಯಕ ಅಂತ ನಾನು ಮಾಡನೇ ಬೇಡ ಸ್ನಾನ ಅಂತ ಹೇಳೋಕ್ಕಾಗತ್ತೆ ಇಲ್ಲ, ಅವಶ್ಯಕತೆ ಇದೆ ಅದು. ಡಸಂಟ್ ಮೇಕ್ ಎನಿ ಸೆನ್ಸ್, ಬಟ್ ಎಷ್ಟೊಂದು ವಿಷಯಗಳನ್ನ ನೀವು ಈ ಮನೋಭಾವನೆ ಇಟ್ಕೊಂಡು ಅನುಸರಿಸ್ಬೇಕಾಗತ್ತೆ. ಇವಾಗ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ಹಂತಕ್ಕೆ ಹೋಗೋಕ್ಕೆ ಇದು ಒಂದು ಹಾದಿ ಅಂತ ಅನ್ಕೋಬಹುದು. ಎವ್ರಿ ಕರ್ಮ that we actually do moves us closer to something higher than that. ಇವಾಗ ಉದಾಹರಣೆ ತಗೊಳ್ಳಿ, ಆಸನ ಮಾಡಿ ಮಾಡಿ ನಿಮ್ಗೆ ಬೇಜಾರಾಗ್ಬಿಡ್ಬೇಕು, ಆವಾಗ ನೀವು ಮಾಡೋದು ಬಿಡ್ತೀರಾ? ಪುಸ್ತಕ ಓದಿ ಓದಿ ನೀವೇ ಪುಸ್ತಕ ಆದಾಗ ಪುಸ್ತಕದ ಕಡೆ ಗಮನ ಕೊಡ್ತೀರಾ? ನೀವು ಸಾಧ್ಯನೇ ಇಲ್ಲ. ದಿಸ್ ಮೇಕ್ ಸೆನ್ಸ್. ಎಷ್ಟು ನೀವು ಆ ಒಳ್ಳೆ ಆಹಾರವನ್ನು ಸೇವನೆ ಮಾಡಿರ್ತೀರಾ ಅಂತ ಹೇಳಿದ್ರೆ, ನಿಮ್ಮ ದೇಹ ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂತ ಹೇಳಿದ್ರೆ, ನೀವು ಆ ಒಳ್ಳೆ ಆಹಾರ ಸೇವನೆ ಮಾಡಿ ಅಥವಾ ಒಳ್ಳೆ ಆಹಾರ ಸೇವನೆ ಮಾಡದೆ ನೀಡಿ ನಿಮ್ಮ ದೇಹ ಏನೂ ಎಫೆಕ್ಟ್ ಆಗೋದಿಲ್ಲ. ಯು ರೀಚ್ ದ್ಯಾಟ್ ಹೈಟ್ ಆಫ್ ಪ್ಯೂರಿಟಿ. ಆದರೆ ಅಲ್ಲಿಗೆ ಹೋಗೋಕ್ಕೆ ಇದೆಲ್ಲ ಬೇಕಿತ್ತು. ಅದೇ ಶುರುವಿನಲ್ಲಿ ನೀವು ಆ ರೀತಿ ಮಾಡಿದ್ರೆ ಆಗ್ತಾ ಇರಲಿಲ್ಲ. ಪ್ಯೂರಿಫೈ ಮಾಡಿ 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 ಆ ಹಂತಕ್ಕೆ ಹೋಗ್ತೀರಾ ನೀವು. ಆ ಪರಿಶುದ್ಧತೆ ಅನ್ನೋ ಮೇಲ್ ಹಂತಕ್ಕೆ ಹೊರಟೋಗಿರ್ತೀರ ನೀವು. ಅವಾಗ ನಿಮ್ಗೆ ಎಷ್ಟೇ, ಇವಾಗ ನೀವೇ ಕೊನೆಯ ಉದಾಹರಣೆ, ಅಭ್ಯಾಸ ಮಾಡಿ ಮಾಡಿ ಎಷ್ಟು ಒಳ್ಳೆ ಗುಣಗಳನ್ನು ನೀವು ಮನಸ್ಸಲ್ಲಿ ಬೆಳೆಸ್ಕೊಂಡಿರ್ತೀರ ಅಂತ ಹೇಳಿದ್ರೆ, ಯಾರಾದರೂ ಯಾವುದೇ ಒಂದು ಕೆಟ್ಟ ಗುಣಗಳು ಅಥವಾ ಕೆಟ್ಟು ಆಚಾರ ವಿಚಾರಗಳನ್ನು ನಿಮ್ಗೆ ಹೇಳ್ಕೊಡಕ್ಕೆ ಬಂದರೆ ನೀವು ಅನುಸರಿಸೋದಿಲ್ಲ. ಅದು ಯಾಕೆ? ನಿಮ್ಗೆ ಗೊತ್ತು ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ. ಆಮೇಲೆ ನೀವು ವರ್ಷಾನುಗಟ್ಲೆಯಿಂದ ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರ. ಆವಾಗ ಆ ಮಾನಸಿಕ ಸ್ಥಿತಿ ನಿಮ್ಗೆ ಇರುತ್ತೆ, ಅದು ಇರುತ್ತೆ ನಿಮ್ಮಲ್ಲಿ. ಆಯಿತು, ನನಗಿದು ಬೇಡ ಅಂತ ಹೇಳೋ ಶಕ್ತಿ ಇರುತ್ತೆ ನಿಮ್ಮಲ್ಲಿ. ಅದೇ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಯಾರು ಬೇಡ ಸಹಜವಾಗಿ ಹೊರಟೋಗ್ತಾ ಇದ್ರಿ ನೀವು. ಬಿದ್ದು 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 ಏನಾಯಿತು? ಎದ್ರಿ ನೀವು. ಎದ್ದು ಪೂರ್ತಿ ಗಟ್ಟಿ ಆಗ್ತಾ ಹೋದ್ರಿ. ಆಮೇಲೆ ನೀವು ಅರ್ಥ ಮಾಡ್ಕೊಳ್ರಿ, ಇಲ್ಲ ಈ ಕೆಲಸಗಳು ಮಾಡಲೇಬೇಕು. ಯಾಕೆ? ಒಂದು ಮೂಲ ಕಾರಣ ಅಂದರೆ ಆ ಕರ್ಮ ನಿಮ್ಮಿಂದ ಹೋಗಿಲ್ಲ. ಇನ್ನು ನಿಮ್ಮ ಪ್ರಶ್ನೆಗೆ ಆನ್ಸರ್ ಇದೆ, ಸೂಕ್ಷ್ಮ. ದ ಸಟಲ್ ಆನ್ಸರ್ ಫಾರ್ ಯುವರ್ ಕ್ವೆಶ್ಚನ್ ಇಸ್ ದಿಸ್: ದಟ್ ಕರ್ಮ ಹ್ಯಾಸ್ ನಾಟ್ ಕಂಪ್ಲೀಟ್ಲಿ ಬೀನ್ ಓವರ್ಕಮ್ ಬೈ ಯು ಆಸ್ ಆಫ್ ನೌ. ಯಾಕಂದರೆ ಆ ಕರ್ಮ, ಆ ಕೊಡ ತುಂಬಿದ್ರೆ, ಆ ಕರ್ಮದ ಕೊಡ ತುಂಬಿದ್ರೆ ಅಷ್ಟೇ, ಮುಗೀತು. ನೀವು ವಾಪಸ್ ಹೋಗೋ ಅವಶ್ಯಕತೆ ಇಲ್ಲ, ನೀವು ಮಾಡೋದು ಇಲ್ಲ. ಇವಾಗ ನಿಮಗೆ ಯಾರಾದರೂ ಫೋರ್ಸ್ ಮಾಡಿ ಇವಾಗ ಸ್ಕೂಲ್ಗೆ ಹೋಗೋಂದ್ರೆ ಹೋಗ್ತೀರಾ? ನಾನಂತೂ ಹೋಗಲ್ಲ. ಅರ್ಥ ಆಗ್ಬಿಡುತ್ತೆ ನಿಮಗೆ, ಆಯಿತು, ದ್ಯಾಟ್ ಇಸ್ ಡನ್ ಫಾರ್ ಎವರ್. ಆದರೆ ಅದು ಆಗೋಕ್ಕೆ ಅಷ್ಟು ವರ್ಷ ಬೇಕಿತ್ತು. ಇದೇ ಸೇಮ್ ಪ್ರಿನ್ಸಿಪಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅವಶ್ಯಕತೆ ಇದೆ, ಅದಕ್ಕೆ ಅದನ್ನು ಅನುಸರಿಸ್ತಾ ಇರ್ತೀರಿ ನೀವು. ಯಾವಾಗ ಕರ್ಮದ ಕೊಡ ತುಂಬುತ್ತೆ ಅಲ್ಲಿಗಲ್ಲಿ ಬಿದೋಗುತ್ತೆ. ನೀವೇನು ಮತ್ತೆ ಹಿಂದಕ್ಕೆ ಹೋಗೋದೇ ಇಲ್ಲ ನೀವು. ಆಯಿತಾ? ಮುಂದಿನ ವಾರ ಇವಾಗ ನಾನು ಏನು ಹೇಳ್ದೆ ಅಲ್ವಾ, ಧಾರಣ, ಕಾನ್ಸಂಟ್ರೇಷನು, ಧ್ಯಾನ, ಸಮಾಧಿ ಅಂತ. ಇದಾದಮೇಲೆ ಏನಂತ ಹೇಳ್ತೀನಿ, ಇದು ಇನ್ನೂ ತುಂಬ ಚೆನ್ನಾಗಿದೆ. ಇದು ಮೂರಕ್ಕೆ, ಧಾರಣ, ಕಾನ್ಸಂಟ್ರೇಷನ್, ಧ್ಯಾನ, ಮೆಡಿಟೇಷನ್, ಸಮಾಧಿ, ಅಬ್ಸಾರ್ಪ್ಷನ್, ಇದು ಮೂರು ಸೇರಿದ್ರೆ ಇದಕ್ಕೆ ಸಂಯಮ ಅಂತ ಹೇಳ್ತೀವಿ. ದ ಪರ್ಸನ್ ಹೂ ಇಸ್ ಆನ್ ದ ಪಾತ್ ಆಫ್ ಸಂಯಮ ಇಸ್ ಕಾಲ್ಡ್ ಆಸ್ ಎ ಸಂಯಮಿ. ಕೇಳಿದಿರ ಸಂಯಮ ಅಂತ ಪದನ? ಧಾರಣ, ಧ್ಯಾನ ಅಂತೂ ಕೇಳಿರ್ತೀರ, ಧಾರಣ, ಕಾನ್ಸಂಟ್ರೇಷನ್ ಅಂತ, ಸಮಾಧಿ ಅಂತಲೂ ಕೇಳಿರ್ತೀರ. ಇದು ಮೂರು ಒಟ್ಟಿಗೆ ಆಗಬೇಕು. ನೀವು ಇವಾಗ ಬರೀ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ, ಬರೀ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆಮೇಲೆ ಆ ವಿಷಯದಲ್ಲೇ ಒಂದಾಗ್ತೀರಾ. ಇವಾಗ ಎಲ್ಲನೂ ಒಂದೇ ಆಗಿತ್ತು ಅಂತ ಹೇಳಿದ್ರೆ ಏನು ಆಗ್ತೀರಾ ನೀವು? ಇದು ಕೇಳೋಕ್ಕೆ ಚೆನ್ನಾಗಿದೆ.